ಎಲ್ಲರಿಗೂ ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಶ್ರೀ ಭಟ್. ಬಿಗ್ ಬಾಸ್ ಮನೆಗೆ 2 ಬಾರಿ ಹೋಗಿ ಬಂದಂತಹ ಚೈತ್ರಾ ಕುಂದಾಪುರ ಅವರು ನಮ್ಮ ಜೊತೆ ಇದ್ದಾರೆ. ಬಿಗ್ ಬಾಸ್ ಮನೆಗೆ ಅತಿಥಿಯಾಗಿ ಹೋಗಿ ಬಂದ್ರು. ಜೊತೆಗೆ ಆಮೇಲೆ ವೈಲ್ಡ್ ಕಾರ್ಡ್ ಸ್ಪರ್ಧಿ ಅಂತ ಹೇಳಿದ್ರು, ಆಮೇಲೆ ಹೇಳಿದ್ರು ಅತಿಥಿ ಅಂತ. ವೀಕ್ಷಕರು ಕೂಡ ಇದೊಂಥರ ಸರ್ಪ್ರೈಸ್ ಆಗಿತ್ತು. ಬಿಗ್ ಬಾಸ್ ಮನೆ ಹೇಗಿದೆ, ಅವ್ರಿಗೆ ಹೇಗೆ ಅನ್ನಿಸ್ತು, ಈ ಬಗ್ಗೆ ಅವ್ರನ್ನ ಕೇಳೋಣ. ನಮ್ಮ ಜೊತೆ ಚೈತ್ರಾ ಕುಂದಾಪುರ ಅವರಿದ್ದಾರೆ. ನಮಸ್ತೆ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ. ಬಿಗ್ ಬಾಸ್ ಕನ್ನಡ ಸೀಸನ್ 11ಗೆ ನೀವು ಬಿಗ್ ಬಾಸ್ ಮನೆಗೆ ಹೋಗ್ತೀರಾ. ಹೊರಗಡೆ ಬಂದ ನಂತರದಲ್ಲಿ ನಾವು ಬೇರೆದೇ ಆದಂತಹ ಚೈತ್ರ ಅವ್ರನ್ನ ನೋಡ್ತೀವಿ. ಮದುವೆ ಆಗಿರ್ತೀರಾ, ನಿಮ್ಮ ಲೈಫ್ ಸ್ಟೈಲು ಯೂಟ್ಯೂಬ್ ಚಾನಲ್ಗೆ ಬೇರೆ ಮಾಡ್ಕೊಂಡಿದ್ದೀರಾ, ಅಲ್ಲಿ ನಿಮ್ಮ ಜೀವನ ಶೈಲಿಯನ್ನು ಹಂಚ್ಕೊಂಡಿದ್ದೀರಾ. ತುಂಬ ಡಿಫ್ರೆಂಟ್ ಆಗಿ ಕಾಣ್ತಿರುವಂಥದ್ದು ಈ ಬದಲಾವಣೆ ಏನು ಹೇಳ್ತೀರಾ? ಬದಲಾವಣೆ ಅಂದರೆ ಜೀವನ ಶೈಲಿಯಲ್ಲಿ ತುಂಬ ಏನು ಬದಲಾವಣೆ ಆಗಿರಲಿಲ್ಲ. ಒಂದಷ್ಟು ಮೇಕಓವರ್ ಶೂಟ್ಸು ಅದು ಇದು ಎಲ್ಲ ಆಗ್ತಿತ್ತು ಅನ್ನೋದು ಬಿಟ್ಟರೆ ಬೇರೆ ಏನೂ ಇರಲಿಲ್ಲ. ಅಂದರೆ 11th ಸೀಸನ್ ನಾನು ಅದನ್ನೇ ಹೇಳ್ತಾ ಇದ್ದೆ. ಒಂದು ಸಾಮಾನ್ಯ ಹುಡುಗಿ ಅವಳ ಆ ಯೌವನದ ದಿನಗಳಲ್ಲಿ ಏನೇನು ಅನುಭವಿಸ್ತಾ ಇದ್ಲೋ ಅದೆಲ್ಲವನ್ನು ಪಕ್ಕಕ್ಕಿಟ್ಟು ನಾನು ಸಮಾಜದ ಕೆಲಸ ಮಾಡ್ತಾ ಇದ್ದೆ. ಸೊ ಒಂದಷ್ಟು ವರ್ಷಗಳ ಕಾಲ ಅದ್ರ ಬಗ್ಗೆ ಮಾತ್ರ ಯೋಚನೆ ಮಾಡಿದೆ. ಯಾವತ್ತೂ ವೈಯಕ್ತಿಕ ಜೀವನ ಹೀಗೆ ಕಾಣಿಸ್ಕೋಬೇಕು, ಹೀಗೆ ಡ್ರೆಸ್ ಮಾಡ್ಕೋಬೇಕು ಅಥವಾ ಮತ್ತೊಂದು ಯಾವುದ್ರ ಬಗ್ಗೆನೂ ನಾನು ಯಾವತ್ತೂ ಕಲ್ಪನೆನೂ ಮಾಡ್ಕೊಂಡಿದ್ದವಳಲ್ಲ. ಆದರೆ ಬಿಗ್ ಬಾಸ್ ಅನ್ನೋದು ಒಂದು ಹೊಸ ಬದುಕನ್ನು ಕೊಡುತ್ತೆ. ಸೊ ಭಗವಂತ ಅದನ್ನು ನನ್ನ ಪಾಲಿಗೆ ಬರೆದಿದ್ದ ಅನ್ಸುತ್ತೆ. ಇವಳನ್ನ ಹೀಗೆ ಇಟ್ಟರೆ ಇವಳ ಬಗ್ಗೆ ಯೋಚನೆ ಮಾಡಿದೆ, ಬರೀ ಸಮಾಜ ಅದು ಇದು ಅಂತಲೇ ಯೋಚನೆ ಮಾಡ್ತಿರ್ತಾಳೆ, ಇವಳದ್ದು ಒಂದು ಬದುಕನ್ನು ಬದುಕಲಿ ಅನ್ನೋ ಕಲ್ಪನೆ ಭಗವಂತಂಗಿತ್ತು ಅನ್ಸುತ್ತೆ. ಹಾಗಾಗಿ ಬಿಗ್ ಬಾಸ್ ಸೀಸನ್ 11 ಕೊಟ್ಟ. ಅದರಿಂದ ಹೊರಗಡೆ ಬಂದಮೇಲೆ ಒಂದಷ್ಟು ಅವಕಾಶಗಳನ್ನು ಕೊಟ್ಟ. ದಿಢೀರಂಥ ಮದುವೆದು ಕೂಡ ಆಯಿತು. ಸೊ ಇದೆಲ್ಲವೂ ಕೂಡ ಯೋಗಗಳು ಕೂಡ ಬಂತು ಅಂತ ಅನ್ಸುತ್ತೆ. ಅದೇ ನಮ್ಮ ಪಾಲಿಗೆ ಇದ್ದಿದ್ದನ್ನು ಯಾರೂ ಕಿತ್ಕೊಳ್ಳೋಕ್ಕಾಗಲ್ಲ ಅಂತಾರಲ್ಲ, ಆ ಥರದೊಂದು ಬದುಕು ನನಗೆ ಬಿಗ್ ಬಾಸಿಂದ ಸಿಕ್ತು. ನೀವು ಭಾಷಣವನ್ನ ಮಾಡುವಾಗ ನಾನು ನೋಡಿದ ಹಾಗೆ ಲಿಪ್ಸ್ಟಿಕ್ ಕೂಡ ನೀವು ಹಚ್ಚಿದ್ನ ನೋಡಿಲ್ಲ. ಸೊ ಇವಾಗ ಲಿಪ್ಸ್ಟಿಕ್, ಮೇಕ್ ಓವರು, ನಿಮ್ಮನ್ನ ನೀವು ಕನ್ನಡಿ ಮುಂದೆ ನಿಂತು ನೋಡ್ಕೊಂಡಾಗ ಹೇಗೆ ಅನ್ಸುತ್ತೆ? ಅಂದರೆ ಸಾಮಾನ್ಯವಾಗಿ ನಾನು ಅದರ ವಿರೋಧಿ ಆಗಿರಲಿಲ್ಲ, ಅದು ಅದರಲ್ಲಿ ಆಸಕ್ತಿಗಳಿರಲಿಲ್ಲ, ಸಮಯನೂ ಸಿಗ್ತಿರ್ಲಿಲ್ಲ. ಯಾವಾಗಲೂ ಒಂದು ಅಧ್ಯಯನ, ಓಡಾಟ, ಹೋರಾಟ ಇದ್ರಗಳಲ್ಲೇ ಬದುಕು ಕಳೆದು ಹೋಗ್ತಿತ್ತು. ಹಾಗಾಗಿ ಯಾವತ್ತೂ ಅದಕ್ಕೆ ಸಮಯ ಸಿಗ್ತಿರ್ಲಿಲ್ಲ. ನಾನು ನನ್ನ ಬಗ್ಗೆ ಯೋಚನೆ ಮಾಡಬೇಕು, ನಂದು ಒಂದು ಬದುಕನ್ನು ನಾನು ಕಟ್ಕೋಬೇಕು ಅನ್ನೋ ಕಲ್ಪನೆ ಯಾವತ್ತೂ ನಂಗೆ ಬಂದಿರಲಿಲ್ಲ. ಸೊ ಬಿಗ್ ಬಾಸ್ ಸೀಸನ್ 11 ಆದಮೇಲೆ ಆ ಬದುಕಿನ ಪರಿಚಯ ಆಯಿತು. ಮತ್ತು ಆ ಬದುಕಿನಲ್ಲಿ ಒಂದು ಖುಷಿ ಇದೆ, ಮತ್ತು ಅದು ತಪ್ಪಲ್ಲ. ಪ್ರತಿ ಹೆಣ್ಣುಮಗಳು ಅದಕ್ಕೆ ಹೋಗಬೇಕು, ಅದನ್ನು ಅನುಭವಿಸ್ಬೇಕು ಅಂತ ಬಂತು. ಎಲ್ಲಕ್ಕಿಂತ ಖುಷಿಯಾಗಿ ಒಬ್ಬ ತಾಯಿಗೆ ತನ್ನ ಮಗಳನ್ನ ಹೀಗೆ ನೋಡೋದ್ರಲ್ಲಿ ಸಿಗೋ ಖುಷಿ ಅಂತದ್ದು ಅನ್ನೋದು ಅರ್ಥ ಆಯಿತು. ಅಲ್ಲಿ ತನಕನೂ ಗೊತ್ತಾಗ್ತಿರ್ಲಿಲ್ಲ, ಯಾಕಂದರೆ ಅಮ್ಮ ಹೇಳಿದಾಗಲೂ ನಾವು ಅದಷ್ಟೊಂದು ಸೀರಿಯಸ್ ಆಗಿ ತೊಗೊಳ್ತಿರ್ಲಿಲ್ಲ. ಬಟ್ ಅವ್ರಿಗೆ ನನ್ನನ್ನು ಆ ರೀತಿ ನೋಡಿದಾಗ ಆಗ್ತಿದ್ದು ಖುಷಿ ಎಲ್ಲ ಒಂದು ಕಡೆ ನನಗೆ ಇನ್ನಷ್ಟು ಇಲ್ಲ, ಇದನ್ನು ನಾನು ಮಾಡಬೇಕು, ಇದರಲ್ಲಿ ತಪ್ಪಿಲ್ಲ ಅನ್ನೋದು ಅನ್ನಿಸ್ತಿತ್ತು. ಮತ್ತು ನಾನು ನನಗೋಸ್ಕರ ಬದುಕಬೇಕು ಅನ್ನೋದು ನನಗೆ ಆ ಸೀಸನ್ 11 ನಂತರನೇ ಅನಿಸಿದ್ದು. ಇಲ್ಲ, ನಂದು ಒಂದು ಬದುಕಿದೆ, ನಾನು ನನ್ನ ಬದುಕನ್ನು ಕಟ್ಕೊಳ್ಬೇಕು. ಒಂದು 40-45 ವರ್ಷ ದಾಟಿದ ಮೇಲೆ ನಾನು ಹಿಂತಿರುಗಿ ನೋಡಿದಾಗ ನಾನು ನನಗೋಸ್ಕರ ಎಷ್ಟು ಬದುಕಿದ್ದೀನಿ ಅನ್ನೋ ಪ್ರಶ್ನೆ ನಾನು ಹಾಕೊಂಡಾಗ ಏನೂ ಬದುಕಲೇ ಇಲ್ವಲ್ಲ ನಾನು ನನಗೋಸ್ಕರ ಅಂತ ಅನ್ನಿಸ್ಬಾರ್ದು ಅನ್ನೋ ಕಾರಣಕ್ಕೆ ಬಹುಶಃ ಆ ಬದಲಾವಣೆಗಳನ್ನು ನಾನು ಹಾಗೆ ಒಪ್ಕೊಳ್ತಾ ಹೋದೆ. ಜೀವನದಲ್ಲಿ ಏರಿಳಿತ ಅನ್ನುವಂಥದ್ದು ಸಹಜ. ಎಲ್ಲರ ಜೀವನದಲ್ಲೂ ಒಂದಷ್ಟು ಸೋಲು ಗೆಲುವು, ಅಪ್ಸ್ ಆ್ಯಂಡ್ ಡೌನ್ ಎಲ್ಲ ಇರುತ್ತೆ. ನೀವು ಸಮಾಜ ಕೆಲಸ ಅಂತ ಹೇಳಿದ್ರಿ, ಸಾಮಾಜಿಕ ಹೋರಾಟ ಒಂದಷ್ಟು ಸ್ಟ್ರಗಲ್ ಮಾಡಿದ್ದೀರಾ. ಆಮೇಲೆ ಹೇಳಿದ್ರಿ ಬಿಗ್ ಬಾಸ್ ಸಿಕ್ತು, ಮದುವೆ ಆಯಿತು ಅಂತ. ಎಲ್ಲೋ ಒಂದು ಕಡೆ ನಮ್ಮ ಪೂರ್ವಜನ್ಮದ ಕರ್ಮಗಳು ಇನ್ನೊಂದೇನೋ ಕಳೆದು ಈಗ ಜೀವನ ಶುರುವಾಗಿದೆ ಅಂತ ಅನ್ಸುತ್ತಾ? ಖಂಡಿತವಾಗ್ಲೂ. ಅಂದರೆ ನಾನು ಇಷ್ಟು ವರ್ಷ ಏನು ಬಂದಿದ್ದೆ ಹಾದಿ ಅದು ತಪ್ಪಿರಲಿಲ್ಲ. ಅದಕ್ಕೆ ನಾನು 200% ಎಫರ್ಟ್ ಹಾಕಿದ್ದೀನಿ. ಅದಕ್ಕೆ ನಂಗೆ ಬಹಳ ಹೆಮ್ಮೆ ಇದೆ, ಗರ್ವ ಕೂಡ ಇದೆ. ಆ ವಿಷಯದಲ್ಲಿ, ಆ ಕೆಲಸದ ವಿಷಯಕ್ಕೆ ನನಗೆ ಅಷ್ಟೇ ಗೌರವ ಇದೆ. ಸೊ ಅದಾದಮೇಲೆ ಅದೇ ಹೇಳಿದ್ರಲ್ಲ ನೀವು, ಪೂರ್ವಜನ್ಮದ ಪ್ರಾರಬ್ಧ ಕರ್ಮಗಳೇನಿರುತ್ತೆ ಅದನ್ನು ಕಳ್ಕೊಳ್ಳೇಬೇಕು ಮನುಷ್ಯ ಅಂತ. ಆ ಕಳ್ಕೊಳ್ಳೋ ಹಾದಿಯಲ್ಲಿ ಒಂದಷ್ಟು ಎದ್ದಿದ್ದೀವಿ, ಬಿದ್ದಿದ್ದೀವಿ, ಬದುಕನ್ನು ಕಳ್ಕೊಂಡಿದ್ದೀವಿ, ಮತ್ತೆ ಕಟ್ಕೊಂಡಿದ್ದೀವಿ. ಎಲ್ಲ ಒಂದು ಕಡೆ ನಮ್ಮ ಶಕ್ತಿ ಏನು ಅಂತ ನಮ್ಗೆ ಅಲ್ಲೇ ಗೊತ್ತಾಗೋದು ಅನ್ಸುತ್ತೆ. ಸೋತು ಓಡ್ ಹೋಗೋದ್ರ ಬದಲು ಇದ್ದು ಅಲ್ಲೇ ನಿಂತು ಗೆಲ್ಲೋದನ್ನ ಬದುಕು ಅಂತ ನಾವು ಅಂದ್ಕೊಳ್ಳೋದಾದ್ರೆ ಆ ಬದುಕನ್ನು ಗೆದ್ದಿದ್ದೀನಿ ಅಂತ ನಂಗೆ ಅನ್ಸುತ್ತೆ. ಬಹುಶಃ ಈ ಮದುವೆ, ಈ ಬದುಕಿನ ಸಂಭ್ರಮಗಳೇನಿದೆ ಇದೆಲ್ಲವೂ ನಂದಾಗಿತ್ತು. ಸೊ ನಾನು ಅದನ್ನು ಪಡ್ಕೊಳ್ಳೋದಕ್ಕೆ ನಂಗೆ ಬಿಗ್ ಬಾಸ್ ಅನ್ನೋ ನೆಪ ಬೇಕಾಗಿತ್ತು ಏನೋ. ಅದನ್ನು ಖುಷಿಯಿಂದ ಗೆದ್ದಿದ್ದೀನಿ. ಮತ್ತು ಎಲ್ಲೂ ಹೆದರ್ಕೊಂಡು ಓಡಿ ಹೋಗ್ಲಿಲ್ವಲ್ಲ, ಅಲ್ಲೇ ಬದುಕು ಕಟ್ಕೊಂಡೆ ಅನ್ನೋ ಖುಷಿ ಇದೆ. ಹಾಗಾಗಿ ನಾನೊಂದು ಯಾರಿಗಾದ್ರೂ ಒಬ್ಬ ಜೀವನದಲ್ಲಿ ಸೋತೋರಿದ್ರೆ ಅವ್ರಿಗೊಂದು ಬೆಸ್ಟ್ ಎಕ್ಸಾಂಪಲ್ ಆಗೋ ರೀತಿ ಬದುಕಿದ್ದೀನಿ ಅನ್ನೋ ಖುಷಿ ಇದೆ ನನಗೆ. ಬಿಗ್ ಬಾಸ್ ಆದಮೇಲೆ ಜನರು ನಿಮ್ಮನ್ನು ನೋಡುವಂತಹ ರೀತಿ ನೀತಿ ಎಲ್ಲವೂ ಕೂಡ ಬದಲಾಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಜೊತೆಗೆ ಮದುವೆ ಬಗ್ಗೆ ಅಂತ ಹೇಳಿದ್ರಿ. ಮದುವೆ ಅಂತ ಅಂದಾಗ ಪ್ರತಿಯೊಂದು ಹೆಣ್ಣು ನನ್ನ ಪ್ರಕಾರ ಬಹುತೇಕ ಏನು ಬಯಸೋದು ಅಂತಂದರೆ, ಪ್ರಪಂಚ ನನ್ನ ಬಗ್ಗೆ ಏನೇ ಮಾತಾಡಲಿ, ಏನೇ ಹೇಳಲಿ, ಗಂಡ ಆದವ್ ನನ್ನ ಜೊತೆಗಿರಬೇಕು. ಪ್ರಪಂಚ ನನ್ನ ವಿರುದ್ಧ ಹೋದರೂ ಪರವಾಗಿಲ್ಲ, ಗಂಡ ನನಗೆ ಸಪೋರ್ಟ್ ಮಾಡಬೇಕು ಅಂತ. ಐ ಥಿಂಕ್ ಅದೇ ಥರದ ಗಂಡ ಸಿಕ್ಕಿದ್ದಾರೆ. ಕಾಲೇಜು ದಿನಗಳಿಂದ ಕೂಡ ಇಲ್ಲಿಯವರೆಗೆ ನಿಮ್ಮ ಜೊತೆ ಇದ್ದಾರೆ. ದಾಂಪತ್ಯ ಜೀವನ ಹೇಗಿದೆ? ತುಂಬ ಖುಷಿ ಇದೆ. ಅಂದರೆ ಅದೇ ಒಂದು
ಅರ್ಥ ಮಾಡ್ಕೊಳ್ಳೋ ಗಂಡ ಮತ್ತು ಅರ್ಥ ಮಾಡ್ಕೊಳ್ಳೋ ಗಂಡನ ಮನೆ ಎರಡೂ ಸಿಕ್ಕಿದೆ. ಎಲ್ಲ ಒಂದು ಕಡೆ ಒಂದು ಪ್ರೋಗ್ರೆಸಿವ್ ಮೈಂಡ್ ಸೆಟ್ ಇರುವಂಥ ಕುಟುಂಬಕ್ಕೆ ಸೊಸೆಯಾಗಿ ಹೋಗಿದ್ದೀನಿ. ನಾನೊಂದು ಪುಟ್ಟ ಕುಟುಂಬದಲ್ಲಿ ಹುಟ್ಟಿ ಬೆಳೆದಿರೋ ಮಗಳು. ಅಂದರೆ ಅಣ್ಣ ತಮ್ಮಂದರೆ ಯಾರೂ ಇಲ್ಲ ನನಗೆ. ಸೊ ಆ ಜವಾಬ್ದಾರಿಗಳನ್ನು ತೊಗೊಳ್ಳೋರು ಅಂತ ಯಾರೂ ಇರಲಿಲ್ಲ. ನಾನಾಯಿತು, ನನ್ನ ಅಕ್ಕ ತಂಗಿರೋ ಅಮ್ಮ ಅಷ್ಟೇ ನನ್ನ ಪ್ರಪಂಚ ಆಗಿದ್ದಿದ್ದು. ಈಗ ಮದುವೆ ಕಟ್ ಮಾಡಿದ್ರೆ ಮದುವೆ ಆಗಿ ಒಂದು ತುಂಬು ಕುಟುಂಬದ ಸೊಸೆಯಾಗಿ ಹೋಗ್ತೀನಿ. ಅಲ್ಲಿ ಸಿಸ್ಟರ್ಸ್ ಇರ್ತಾರೆ, ಭಾವಂದರು, ಮೈದನ್ ಎಲ್ಲರೂ ಇರ್ತಾರೆ, ಒಂದು ದೊಡ್ಡ ಕುಟುಂಬ. ಸೊ ಆ ಕುಟುಂಬಕ್ಕೆ ಹೊಂದ್ಕೊಳ್ತೀನೋ ಇಲ್ವೋ ಅನ್ನೋ ಯೋಚನೆ ಇದ್ದಾಗ, ಅದು ನನ್ನಂಥದ್ದೊಂದು ಪ್ರೊಫೈಲ್ ಇರೋ ಹುಡುಗಿ ಆ ಮನೆಗೆ ಸೊಸೆಯಾಗಿ ಹೋದಾಗ ಸೊ ಅವ್ರು ಹೇಗೆ ಅಕ್ಸೆಪ್ಟ್ ಮಾಡ್ಕೊಳ್ತಾರೋ ಅನ್ನೋ ಎಲ್ಲ ಒಂದು ಭಯ ಇತ್ತು. ಆದರೆ ಒಂದು ಪ್ರೋಗ್ರೆಸಿವ್ ಮೈಂಡ್ ಸೆಟ್ ಇರೋವಂಥ ಕುಟುಂಬಕ್ಕೆ ಸೊಸೆಯಾಗಿ ಹೋಗಿರೋದು ನನಗೆ ಖುಷಿ ಇದೆ. ಬಹುಶಃ ತುಂಬ ಜನ ಹೆಣ್ಮಕ್ಳಿಗೆ ಒಂದೊಂದು ಆತಂಕ ಇರುತ್ತೆ, ಮದುವೆ ಆದಮೇಲೆ ಇದೇ ರೀತಿ ನಾನು ಮತ್ತೆ ಬದುಕೋಕ್ಕಾಗತ್ತಾ, ನನ್ನ ಕೆರಿಯರ್ನ ಕಂಟಿನ್ಯೂ ಮಾಡೋಕ್ಕಾಗತ್ತಾ, ಎಲ್ಲ ಹೆಣ್ಮಕ್ಳಿಗಿರೋ ಭಾಳ ದೊಡ್ಡ ಆತಂಕ ಅದು. ಬಹುಶಃ ನಾನು ಅದನ್ನು ಭಾಳ ಸುಲಭವಾಗಿ ನನಗೆ ಅದನ್ನು ಹೊಡೆದಾಕೋದಕ್ಕಾಯ್ತು ಅನ್ಸುತ್ತೆ. ನನಗೆ ಎಲ್ಲೂ ಬ್ಯಾರಿಯರ್ಸ್ ಬರಲಿಲ್ಲ, ಎಲ್ಲೂ ಯಾರೂ ಕಟ್ ಹಾಕೋರಿರಲಿಲ್ಲ. ನನ್ನ ಗಂಡ ಅಂತೂ ಮುಂಚಿಂದಲೂ ಅವರು ಸಪೋರ್ಟಿವ್ ಆಗೇ ಇದ್ದವರು, ಅವ್ರ ಬಗ್ಗೆ ಯಾವುದೇ ಅನುಮಾನ ಇರಲಿಲ್ಲ. ನಂಗೆ ಮದುವೆ ಆಗುವಾಗಲೂ ಕೂಡ, ಅದಕ್ಕಿಂತ ಮುಂಚೆನೂ ಕೂಡ ಏನೋ ನಾನು ಮುಂದಿನ ಕೆರಿಯರ್ಗೆ ಏನೋ ಸಮಸ್ಯೆ ಆಗುತ್ತೆ ಅನ್ನೋ ಅನುಮಾನ ಇರಲಿಲ್ಲ. ಅದ್ರ ಕುಟುಂಬ ಹೇಗೆ ನೋಡ್ಕೊಳ್ಬೋದು ಅನ್ನೋ ಪ್ರಶ್ನೆ ಇತ್ತು. ಬಟ್ ಅದಕ್ಕೆ ಈ ಬಿಗ್ ಬಾಸ್ ಒಂದು ಬೆಸ್ಟ್ ಎಕ್ಸಾಂಪಲ್ ಅನ್ಕೋತೀನಿ. ಸೊ ಒಂದು ಸೆಕೆಂಡು ನಾನು ಯೋಚನೆ ಮಾಡಲಿಲ್ಲ ಅನ್ನೋಕ್ಕಿಂತ ಹೆಚ್ಚಾಗಿ ನನಗೆ ಯಾರದೋ ಪರ್ಮಿಷನ್ ಕೇಳಬೇಕು ಅನ್ನೋ ವಾತಾವರಣನೇ ಇಲ್ಲ ಅಲ್ಲಿ. ನನ್ನ ಡಿಸಿಷನ್ಸ್ನ ನಾನು ಓವನಾಗಿ ತೊಗೊಳ್ಬೋದು ಅನ್ನೋಂಥದ್ದೇ ಒಂದು ವಾತಾವರಣ ಇರೋವಂಥ ಮನೆ. ಸೊ ಬಹುಶಃ ಅದೇ ತುಂಬ ಕಡಿಮೆ ಜನ ಹೆಣ್ಮಕ್ಳಿಗೆ ಅವಕಾಶ ಸಿಗುತ್ತೆ. ಆ ವಿಷಯದಲ್ಲಿ ನಾನು ತುಂಬ ಅದೃಷ್ಟವಂತೆ ಅಂತ ಅಂದ್ಕೊಳ್ತೀನಿ. ನಮ್ಮ ಹತ್ರ ಏನೇ ಇರಲಿ ಇರದೇ ಹೋಗಲಿ, ಕೆಲವೊಂದು ಸಲ ಏನಾಗುತ್ತೆ, ಮನೆ ಕಟ್ಟಬೇಕು, ಭೂಮಿ ತಗೋಬೇಕು ಅಥವಾ ಮದುವೆ ಆಗಬೇಕು ಅಂತಂದಾಗ ಟೈಮ್ ಬರಬೇಕು ಅಂತ ಹೇಳ್ತಾರೆ. ಅಂದರೆ ಕೆಲವೊಮ್ಮೆ ದುಡ್ಡಿದ್ರೂ ಕೂಡ ನಮಗೆ ಮನೆ ತಗೊಳಕ್ಕಾಗಲ್ಲ, ಭೂಮಿ ತಗೊಳಕ್ಕಾಗಲ್ಲ. ನಿಮ್ಮ ವಿಚಾರದಲ್ಲಿ ಟೈಮ್ ಬಗ್ಗೆ ಏನು ಹೇಳ್ತೀರಾ? ನಾನು ಅದೇ ಹೇಳ್ತೀನಿ, ಬಂದದ್ದೆಲ್ಲ ಬರಲಿ ಭಗವಂತನ ದಯೆಯೊಂದಿರಲಿ ಅಂತ ಯಾವಾಗಲೂ ಅದನ್ನು ನಾನು ನಂಬ್ಕೊಂಡಿರೋಳು. ಸೊ ನಾನು ಲೈಫಿಗೆ ಹೀಗೆ ಅಂತ ಯಾವತ್ತೂ ಪ್ಲ್ಯಾನ್ ಹಾಕಿಲ್ಲ. ಯಾಕಂದರೆ ನನಗಿಂತ ಚೆನ್ನಾಗಿ ನನ್ನ ಬದುಕಿಗೆ ದೇವ್ರ ಪ್ಲ್ಯಾನ್ ಹಾಕ್ತಾನೆ ಅಂತ ನಂಬ್ದವಳು ನಾನು. ಸೊ ಈ ವಯಸ್ಸಲ್ಲೇ ಹೀಗೆ ಆಗಬೇಕು ಅಂತ ದೇವ್ರು ನೀಟಾಗಿ ಪ್ಲ್ಯಾನ್ ಹಾಕಿದ್ದ. ಅದು ನಮ್ಮ ಪೂರ್ವಜನ್ಮದ ಸುಕೃತಗಳ ಫಲ ಅಂತ ನಾನು ನಂಬ್ದವಳು. ಹಾಗಾಗಿ ಹೀಗೆ ಆಗಬೇಕು, ಇದನ್ನೇ ಮಾಡ್ತೀನಿ ಅಂತ ಫಿಕ್ಸ್ ಆಗಿರಲಿಲ್ಲ. ಬಿಕಾಸ್ ನಾನು ಜರ್ನಲಿಸ್ಟ್ ಆಗಬೇಕು ಅಂದ್ಕೊಂಡವಳು, ಜರ್ನಲಿಸಮ್ ಮೇಲೆ ಆಸೆ ಇಟ್ಕೊಂಡವಳು. ಬಟ್ ಭಗವಂತ ನನ್ನ ಬದುಕಲ್ಲಿ ಆ್ಯಕ್ಟಿವಿಸಮ್ನ ಬರೆದಿದ್ದ. ಸೊ ನಾನು ಜರ್ನಲಿಸಮ್, ನ್ಯೂಸ್ ಆ್ಯಂಕರಿಂಗ್ ಎಲ್ಲ ಬಿಟ್ಟು ನಾನು ಮತ್ತೆ ಹೋರಾಟದ ಬದುಕಿಗೆ ಇಳಿತೀನಿ. ಅಲ್ಲಿಂದ ಮತ್ತೆ ಪುನಃ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಗೆ ಬರ್ತೀನಿ. ಸೊ ಇದು ಯಾವುದು ನನ್ನ ಪ್ಲ್ಯಾನಲ್ಲಿ ಇಲ್ಲದೇ ಇದ್ದ ಕಾರಣಕ್ಕೆ ನನಗೆಲ್ಲ ಒಂದು ಕಡೆ ನನಗಿಂತ ದೇವರೇ ಚೆನ್ನಾಗಿ ಪ್ಲ್ಯಾನ್ ಮಾಡ್ತಾನೆ ಅಂತ ಅನ್ಸುತ್ತೆ. ಅದನ್ನೇ ದೊಡ್ಡವ್ರು ಹೇಳ್ತಾರಲ್ಲ, ಪತಿ ಪತ್ನಿ ಸುತ್ತ ಆಲೆ ಎಲ್ಲವೂ ಕೂಡ ಋಣಾನುಬಂಧ ರೂಪದಲ್ಲಿ ಬರಬೇಕು ಅಂತ. ಸೊ ಆ ಋಣಾನುಬಂಧದಲ್ಲೇ ನನಗೆಲ್ಲನೂ ಬಂತು. ಸೊ ಈಗಂತೂ ತುಂಬ ಖುಷಿಲಿದ್ದೇವೆ. ಸೊ ಆ ಸಮಯಕ್ಕೆ ಸರಿಯಾಗಿ ಆಯಿತು ಅಂತ ನನಗನ್ಸುತ್ತೆ. ಒಂದು ಹಂತದ ಸಮಯ ಮೀರಿದ್ದಿದ್ರೂ ಇದು ಇಷ್ಟು ಚೆನ್ನಾಗಿ ಬರ್ತಿರ್ಲಿಲ್ವೇನೋ. ಸೊ ಯಾವುದೂ ಸಮಯ ಮೀರದೇನೆ ಎಲ್ಲನೂ ಅದಕ್ಕಿಂತ ಮುಂಚೆನೇ ದೇವ್ರು ಕೊಟ್ಟ ಅನ್ಸುತ್ತೆ. ಎಜುಕೇಷನ್ ಬಗ್ಗೆ ಹೇಳಿದ್ರಿ ಬಿಗ್ ಬಾಸ್ ಮನೆಯ ವೇದಿಕೆಯಲ್ಲಿ ಸುದೀಪ್ ಸರ್ ಮುಂದೆ. ಎಜುಕೇಷನ್ ಏನು ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಅಥವಾ ಮಾಡ್ತಾ ಇದ್ದೀರಾ? ಈಗ ಮಾಡ್ತಾ ಇದ್ದೀನಿ. ಅದೇ ಪ್ಲ್ಯಾನ್ಸ್ಗಳಿದೆ, ಅದ್ರ ವಿಷಯದಲ್ಲಿ ತುಂಬ ರಿವೀಲ್ ಏನು ಮಾಡ್ತಾ ಇಲ್ಲ. ಒಂದ್ಸಲ ಎಲ್ಲ ಫಿನಿಶ್ ಆಗಲಿ ಅನ್ನೋ ಕಾರಣಕ್ಕೆ ಕಾಯ್ತಾ ಇದ್ದೀನಿ. ಬಟ್ ಎಜುಕೇಷನ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು. ಈಗ ಮದುವೆ ಆದಮೇಲೆ ಎಜುಕೇಷನ್ ಅಂತ ಹೇಳಿದ್ರಿ, ಒಂದು ಮಹಿಳೆ ಇಂಡಿವಿಜುವಲ್ ಆಗಿ ನಿಂತ್ಕೊಳ್ಳೋದು, ಆರ್ಥಿಕವಾಗಿರ್ಬೋದು ಅಥವಾ ಇಂಡಿಪೆಂಡೆಂಟ್ ಆಗಿರ್ಬೋದು, ಎಷ್ಟು ಮುಖ್ಯ, ಎಷ್ಟು ಅಗತ್ಯತೆ ಇದೆ? ತುಂಬ ಮುಖ್ಯ. ಅಂದರೆ ಮನೆಯವರಲ್ಲಿ ಮದುವೆ ಆದಮೇಲೆ ಅಂತಲ್ಲ, ಮನೆಯಲ್ಲಿ ಗಂಡ ದುಡಿಬಹುದು, ಮನೆಯಲ್ಲಿ ಫಿನಾನ್ಷಿಯಲಿ ನೀವು ತುಂಬ ಸ್ಟೇಬಲ್ಡ್ ಫ್ಯಾಮಿಲಿಗೆ ಹೋಗಿರ್ಬೋದು, ಅದು ತಪ್ಪಲ್ಲ. ಆದರೆ ನಿಮ್ಮದು ಅಂತ ನೀವು ಯಾವತ್ತೂ ಇಟ್ಕೊಂಡಿರ್ಬೇಕು. ಯಾಕಂದರೆ ಬದುಕು ಹೀಗೆ ಅಂತ ನಾವು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಜೀವನ ಯಾವಾಗಲೂ ಅನ್ಪ್ರಿಡಿಕ್ಟೇಬಲ್. ಸೊ ಇದು ಹೀಗೆ ಹೋಗುತ್ತಾ ಅಂತ ಗೊತ್ತಾಗೋದಿಲ್ಲ. ಸೊ ಅದಕ್ಕೆ ಪ್ರತಿಯೊಬ್ಬ ಹೆಣ್ಣುಮಗಳು ತನ್ನ ದುಡಿಮೆ ಮೇಲೆ ತಾನು ನಿಂತಿರಲೇಬೇಕು. ಅದನ್ನು ನಾನು ಯಾವಾಗಲೂ ಹೇಳ್ತೀನಿ. ಎಜುಕೇಷನ್ ಮತ್ತು ಕೆರಿಯರ್ ಎರಡು ಪ್ರತಿ ಹೆಣ್ಮಗಳಿಗೂ ಮುಖ್ಯ. ಗೃಹಿಣಿಯಾಗಿರಬಾರ್ದ, ಇರಬೇಕು. ಅದನ್ನು ಅವ್ರ ಕರ್ತವ್ಯ ಅಂತ ತೊಗೊಂಡ್ರೆ ಕರ್ತವ್ಯ, ಇಷ್ಟ ಅಂತ ತೊಗೊಂಡ್ರೆ ಇಷ್ಟ. ಈಗ ನಾನು ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿದ್ದೀನಿ, ಬಟ್ ನನಗೆ ಗೃಹಿಣಿಯಾಗಿರೋದು ಬಹಳ ಇಷ್ಟ, ಅದು ನನ್ನ ಆಸಕ್ತಿ. ಸೊ ನಾನು ಆ ಬದುಕಿನಿಂದ ಬಂದಿರೋ ಕಾರಣಕ್ಕೆ ನಾನು ಅದನ್ನು ಪಾಲನೆ ಮಾಡ್ತೀನಿ. ಹಾಗಂತ ಫಿನಾನ್ಷಿಯಲಿ ಯಾವುದೇ ಕಾರಣಕ್ಕೂ ಡಿಪೆಂಡೆಂಟ್ ಆಗಿ ಯಾರೂ ಇರಬಾರ್ದು, ಯಾವ ಹೆಣ್ಮಕ್ಳು ಇರಬಾರ್ದು ಅಂತ ಇದೊಂಥರ ಎಚ್ಚರಿಕೆಯ ಕರಗಂಟೆ ಎಲ್ಲ ಹೆಣ್ಮಕ್ಳಿಗೂ ಕೂಡ. ಇತ್ತೀಚೆಗೆ ಒಂದು ಟ್ರೆಂಡ್ ಶುರುವಾಗಿದೆ. ಓಕೆ, ನಾವು ಅಂದರೆ ಮುಂಚೆನೂ ಕೆಲವು ಕಡೆ ಇತ್ತು, ಅಂದರೆ ಸೆಟಲ್ಡ್ ಆಗಿರೋ ಹುಡುಗನ್ನ ಮದುವೆ ಆಗಿಬಿಡೋಣ, ಸೊ ಲೈಫ್ ಸೆಟ್ಲ್ ಆಗಿರುತ್ತೆ ಅನ್ನೋದು. ಈ ಮೈಂಡ್ಸೆಟ್ಟಿಂದ ಎಲ್ಲ ಹೆಣ್ಮಕ್ಳು ಹೊರಗಡೆ ಬರಬೇಕು. ಯಾಕೆಂದರೆ ಈ ದೇಶಕ್ಕೆ ಒಗ್ಗಿಕೊಳ್ಳುವಂಥ ಮನಸ್ಥಿತಿ ಅಲ್ವೇ ಅಲ್ಲ. ನಮ್ಮ ದೇಶ ಹೆಂಗೆ ಬಂದಿದ್ದು ಅಂತ ಕೇಳಿದ್ರೆ, ರಾಜ ಇಲ್ಲದೆ ಇದ್ದಾಗ ರಾಣಿ ಸಿಂಹಾಸನದ ಮೇಲೆ ಕೂತ್ಕೊಂಡು ಸಾಮ್ರಾಜ್ಯ ನಡೆಸಿರುವಂಥ ಇತಿಹಾಸ ಇರುವಂಥ ದೇಶ. ಈ ನೆಲನೇ ಹಾಗೆ ಯಾವತ್ತೂ ಹೆಣ್ಣುಮಕ್ಕಳನ್ನ ಡಿಪೆಂಡೆಂಟ್ ಆಗಿರೋದಕ್ಕೆ ಬಿಟ್ಟೇ ಇಲ್ಲ. ಸೊ ಹಾಗಾಗಿ ಯಾವ ಹೆಣ್ಮಕ್ಳು ಫಿನಾನ್ಷಿಯಲಿ ಸೆಟಲ್ಡ್ ಆಗಿರೋಂಥ ಹುಡುಗನ ಮದುವೆ ಆಗಿಬಿಟ್ರೆ ಲೈಫ್ ಸೆಟ್ಲು, ಆ ಥರದ ಮೈಂಡ್ಸೆಟ್ಟಿಂದ ಎಲ್ಲ ಹೆಣ್ಮಕ್ಳು ಹೊರಗಡೆ ಬರಬೇಕು, ಓದಬೇಕು,
ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರ್ಬೇಕು. ನೀವು ಏನಾರ ಮಾಡಿ, ನೀವು ಗೃಹಿಣಿ ಆಗಿರ್ಬೇಕು ಅಂತ ಅನ್ಕೋತೀರಾ, ಕೆಲವರಿಗೆ ಈಗ ಮಗು ಆಗುತ್ತೆ, ಹೊರಗಡೆ ಹೋಗಿ ದುಡಿಯೋಕ್ಕಾಗಲ್ಲ, ಏನು ಆ ಮ್ಯಾಟರ್ನಿಟಿ ಏಜ್ ಏನಿರುತ್ತೆ, ಆ ಪೀರಿಯಡ್ ಏನಿರುತ್ತೆ, ಅದರಲ್ಲಿ ನೀವು ಕೆಲಸ ಮಾಡೋಕ್ಕಾಗಲ್ಲ. ಆದರೆ ಇವತ್ತು ತುಂಬ ಅವಕಾಶ ಇದೆ. ಇವತ್ತು ನೀವು ಮನೆಯಲ್ಲೇ ಕೂತ್ಕೊಂಡು ಏನು ಬೇಕಾದ್ರೂ ಮಾಡ್ಬೋದಾದ ಅವಕಾಶ ಇದೆ. ದಯವಿಟ್ಟು ಅದನ್ನು ಉಪಯೋಗಿಸ್ಕೊಳ್ಳಿ. ನೀವು ಕೆಲಸ ಮತ್ತು ಸಮಯ ಕೊಟ್ಟರೆ ಖಂಡಿತವಾಗ್ಲೂ ದುಡ್ಡು ತಾನಾಗಿ ಬರುತ್ತೆ. ದಯವಿಟ್ಟು ಮಿನಿಮಮ್ ನೀವು ಬೇಸಿಕ್ ಥಿಂಗ್ಸ್ಗಾದ್ರೂ ನೀವು ಇಂಡಿಪೆಂಡೆಂಟ್ ಆಗಿರಿ ಅಂತ ನಾನು ಯಾವಾಗಲೂ ಹೇಳ್ತೀನಿ. ಓಕೆ, ಮದುವೆ ಆದಮೇಲೆ ಚೈತ್ರ ಅವರು ಭಾಷಣಗಳನ್ನ ಕಮ್ಮಿ ಮಾಡಿಬಿಟ್ರು, ಹೆಚ್ಚು ಕಾಣಿಸ್ಕೊಳ್ಳಿಲ್ಲ ಅನ್ನೋಂಥ ಮಾತಿದೆ, ಯಾಕೆ ಅಂತ? ಖಂಡಿತ ಇಲ್ಲ, ಹಾಗೇನಿಲ್ಲ. ನಾನು ಈ ಬಿಗ್ ಬಾಸ್ ಸೀಸನ್ 12 ಬರೋಕ್ಕಿಂತ ಮುಂಚಿನ ದಿನ ನಾನು ಗದಗದಲ್ಲಿ ಕಾರ್ಯಕ್ರಮದಲ್ಲಿ ಭಾಷಣ ಮಾಡೇ ಬಂದಿದ್ದು. ಸೊ ಥಿಂಗ್ ಅಂದ್ರೆ ನಂಗೆ ಎರಡು ಕಡೆ ಬ್ಯಾಲೆನ್ಸ್ ಮಾಡಕ್ ಸಮಯ ಕೊಡೋಕೆ ಕಷ್ಟ ಆಗ್ತಿದೆ. ಬಿಕಾಸ್ ನಾನು ಬೆಂಗಳೂರಿಗೂ ಬರ್ತಾ ಇದ್ದೀನಿ, ಇಲ್ಲೂ ಒಂದು ಶೋ ಮಾಡ್ತಾ ಇದ್ದೆ. ಸೊ ಈಗ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋ ಮಾಡ್ತಾ ಇದ್ದೆ, ಮತ್ತೆ ಊರಿಗೆ ಹೋಗ್ಬೇಕು, ಊರಿಂದ ಪುನಃ ನಾರ್ತ್ ಕರ್ನಾಟಕ ಆ ಕಡೆ ಓಡಾಡಬೇಕು. ಸೊ ಈ ಟ್ರಾವೆಲ್ ಏನಿದೆ ಅಲ್ಲ, ಇದು ನನಗೆ ಕಡಿಮೆ ಸಮಯ. ಈಗ ಮದುವೆಗೆ ಒಂದು 3 ತಿಂಗಳು ಪ್ರಿಪ್ರೇಷನ್ ಆಯಿತು, ಮದುವೆ ಆದಮೇಲೆ ಒಂದು 3 ತಿಂಗಳು ಒಂದು ಆರಾಮಾಗಿರೋಣ ಅನ್ನೋ ಥರದ್ದು ಒಂದು ಮೈಂಡ್ ಸೆಟ್ ಬಂತು. ಹಾಗಾಗಿ ಟ್ರಾವೆಲ್ ಸ್ವಲ್ಪ ಕಡಿಮೆ ಮಾಡ್ತಾ ಇದ್ದೆ, ಜೊತೆಗೆ ಬೆಂಗಳೂರಿಗೆ ಜಾಸ್ತಿ ಬರ್ತಾ ಇದ್ದೆ ಇಲ್ಲಿ ವರ್ಕ್ಗಳಿದ್ದ ಕಾರಣಕ್ಕೆ. ಹಾಗಾಗಿ ಸಮಯ ಈಗ ಅಲ್ಲೇನಾಗುತ್ತೆ, ಈ ಭಾಷಣದ ಕಾರ್ಯಕ್ರಮಗಳೆಲ್ಲ ಹೆಂಗೆ ಅಂದ್ರೆ 1 ತಿಂಗಳು 2 ತಿಂಗಳು ಮುಂಚೆ ಡೇಟ್ ಫಿಕ್ಸ್ ಮಾಡ್ತಾರೆ, ಸ್ಟೇಜ್ ಫಿಕ್ಸ್ ಮಾಡ್ತಾರೆ, ಜನ ಪ್ರಚಾರಗಳನ್ನು ಮಾಡ್ತಾರೆ. ನಾವು ಆ ಸಮಯದಲ್ಲಿ ಇಲ್ಲಿ ಇರಬೇಕಾಗತ್ತೆ, ಅದು ಆ ಡೇಟ್ನ ಮಿಸ್ ಮಾಡೋಕ್ಕಾಗಲ್ಲ. ಸೊ ನಂಗೆ ಆ ಕಮಿಟ್ಮೆಂಟ್ ಕೊಡೋಕ್ಕಾಗಲಿಲ್ಲ, ಆ ಕಾರಣಕ್ಕಷ್ಟೇ. ಮಾಡಿಲ್ಲ ಅಂತಿಲ್ಲ, ಮಾಡ್ತಾ ಇದ್ದೀನಿ. ಈಗ ಬಿಗ್ ಬಾಸ್ ಮನೆಗೆ ಹೋಗಿ ಬಂದಿರುವಂಥದ್ದು, ಮನೇಲಿ ಯಜಮಾನರು ಅತ್ತೆ ಎಲ್ಲ ಏನು ಹೇಳಿದ್ರು? ತುಂಬ ಖುಷಿಯಾಗಿದ್ದಾರೆ. ಹೋಗ್ತೀನಿ ಅಂತ ಅಂದಾಗಲೇ ಅವ್ರಿಗೆ ತುಂಬ ಖುಷಿಯಾಗಿತ್ತು. ಸೊ ಇಲ್ಲಿ ಈಗ ಬಂದಮೇಲಂತೂ ತುಂಬ ಖುಷಿಯಾಗಿದ್ದಾರೆ. ಅಂದರೆ ಲಾಸ್ಟ್ ಸೀಸನು ಅವ್ರು ನೋಡಿದ್ದಾರೆ ಮನೆಯವರೆಲ್ಲರೂ ಕೂತ್ಕೊಂಡು, ಈ ಸೀಸನು ನೋಡಿದ್ದಾರೆ ಮನೆಯವರೆಲ್ಲ. ಅವ್ರಿಗಂತೂ ಖುಷಿ ಇದೆ ಆಟ ಆಡೋ ವಿಷಯದಲ್ಲಿ. ಮತ್ತು ಒಂದು ಖುಷಿ ಅಂದರೆ ನಂಗೆ ಅಂಥ ಮನೆ ಸಿಕ್ಕಿದೆ ಅಂದರೆ ಅದು ಎಲ್ಲವನ್ನೂ ಆಟ ಅನ್ನೋದನ್ನು ನೋಡೋ ದೃಷ್ಟಿಕೋನ ತಗೊಳ್ಳುವ ಆ ಪ್ರೋಗ್ರೆಸಿವ್ ಮೈಂಡ್ಸೆಟ್ ಇರೋ ಫ್ಯಾಮಿಲಿನೇ ಸಿಕ್ಕಿರೋ ಕಾರಣಕ್ಕೆ ಅವ್ರು ತುಂಬ ಖುಷಿಯಾಗಿದೆ. ನಿನ್ನೆ ರಾತ್ರಿನೂ ಮಾತಾಡಿದೆ, ಬೇಗ ಬಾ ಅಂತಲೇ ಕರಿತಾ ಇದ್ದಾರೆ, ಒಂದ್ಸಲ ಬಾ ಮನೆಗೆ ಅಂತ. ಸೊ ಅಷ್ಟು ಖುಷಿಲಿದ್ದಾರೆ ಅವರು. ಅವ್ರಿಗೆಲ್ಲ ಒಂದು ಕಡೆ ಅವರ ಆಸೆನ ನಾನು ನಿರಾಸೆ ಮಾಡಲಿಲ್ಲ ಅನ್ನುವಂಥ ಸಮಾಧಾನ ನನಗಿದೆ. ಅತ್ತೆ ಇನ್ನೇನಾದ್ರು ಪ್ರಶ್ನೆ ಕೇಳಿದ್ರಾ ಬಿಗ್ ಬಾಸ್ ಮನೆಗೆ ಸಂಬಂಧಪಟ್ಟಂತೆ? ಇಲ್ಲ, ಅವರು ಲಾಸ್ಟ್ ಸೀಸನ್ದೇ ಕೇಳಿದ್ರು. ಅಂದರೆ ಅಲ್ಲೆಲ್ಲ ಹೆಂಗೆ ನಿಮ್ಗೆ ಊಟ ಎಲ್ಲ ಹೆಂಗೆ ಕೊಡ್ತಾರೆ, ಹೆಂಗಿರ್ತಾರೆ, ನಿಮಗೆ ಎಲ್ಲರೂ ಹೇಗೆ ಮಾತಾಡ್ತಾರೆ, ಎಲ್ಲರೂ ಆ ಥರದ್ದೆಲ್ಲ ಒಂದಷ್ಟು ಸಹಜವಾಗಿರೋ ಕ್ಯೂರಿಯಾಸಿಟಿ ಇರುತ್ತಲ್ಲ. ಸೊ ಆ ಥರದಲ್ಲಿ ನಿಮ್ಗೆ ಬಟ್ಟೆ ಎಲ್ಲ ಹೆಂಗೆ ಬರುತ್ತೆ, ಈಗ ಒಮ್ಮೆ ಕಳಿಸ್ಬೇಕಾ? ನಾನು ಈ 12th ಸೀಸನ್ಗೆ ಹೋಗಬೇಕಾದ್ರೆ ನಮ್ಮ ಅತ್ತೆ ಅವ್ರ ಮಗಳದ್ದು ಬಟ್ಟೆನೆಲ್ಲ, ಹೊಸ ಬಟ್ಟೆಗಳೇನೆಲ್ಲ ತಂದಿಟ್ರು, ಅದನ್ನೆಲ್ಲ ಕೊಟ್ಟಿದ್ರು ನನಗೆ. ನಾನು ಹಾಕಿರೋ ಎಷ್ಟೋ ಬಟ್ಟೆಗಳು ಈಗ ನಮ್ಮ ಅತ್ತಿಗೆಗೆ ಅಂತ, ಅವ್ರ ಮಗಳಿಗೆ ಅಂತ ತಂದಿಟ್ಟಿದ್ದ ಬಟ್ಟೆಗಳು, ಬೇಡ ಇದನ್ನು ತೊಗೊಂಡೋಗ್ಬಿಡು, ಅಲ್ಲಿ ಬೇಕಾಗ್ಬೋದು ಬಟ್ಟೆಗಳು ನಿಂಗೆ, ಯಾವುದಕ್ಕೂ ಕಡಿಮೆ ಆಗಬಾರ್ದು ಅನ್ನೋ ಥರನೇ ಪೂರ್ತಿ ಅವರೇ ನೀಟಾಗಿ ಎಲ್ಲನೂ ಸೆಟ್ ಮಾಡಿ. ಸೊ ನನ್ನ ಸಿಸ್ಟರ್ಸು ನಂಗೆ ಬೇಕಾಗಿರೋ ಫಿಟ್ಟಿಂಗ್ಸ್ನೆಲ್ಲ ಮ್ಯಾನೇಜ್ ಮಾಡಿ, ಸೊ ಇಡೀ ಫ್ಯಾಮಿಲಿ ಒಂದು ಖುಷಿನಲ್ಲೇ ಅದನ್ನು ಕಳಿಸ್ಕೊಟ್ಟಿದೆ. ಸೊ ಅವ್ರ ಖುಷಿ ಇದೆ ಅವ್ರಿಗೆ. ಅಂದರೆ ಸಹಜವಾಗಿ ಒಬ್ಬ ಆಡಿಯನ್ಸ್ಗೆ ಏನು ಕುತೂಹಲ ಇರುತ್ತೆ, ಅಲ್ಲಿ ಏನು ಊಟ ಮಾಡ್ತೀರಾ ನೀವು, ಹೆಂಗೆ ಬಟ್ಟೆ ಹಾಕ್ತೀರಾ, ಏನಿರುತ್ತೆ, ಇಡೀ ದಿನ ಆಟ ಆಡ್ತಾ ಇರ್ತೀರಾ, ಅದೆಲ್ಲ ಇರುತ್ತಲ್ಲ, ಆ ಥರದ ಪ್ರಶ್ನೆಗಳನ್ನು ಮಾತ್ರ ಕೇಳಿದ್ದಾರೆ. ಓಕೆ, ಗಿಲ್ ನಟ ಹೇಗೆ ಆಟ ಆಡ್ತಾ ಇದ್ದಾರೆ ನಿಮ್ಮ ಪ್ರಕಾರ? ತುಂಬ ಚೆನ್ನಾಗಿ ಆಡ್ತಿದ್ದಾರೆ. ಅದೇ ಟಾಸ್ಕ್ಗಳು ಅಂತ ಬಂದಾಗ ಒಂದೊಂಚೂರು ಕಾನ್ಸಂಟ್ರೇಷನ್ ಮಾಡಬೇಕು ಅಂತ ಅನ್ಸುತ್ತೆ. ಅಂದರೆ ತುಂಬ ಬೆಸ್ಟ್ ಎಂಟರ್ಟೈನರ್ ಅನ್ನೋದು ಯಾವುದೇ ಗೊಂದಲ ಇಲ್ಲ, ತುಂಬ ಚೆನ್ನಾಗಿ ಆಡ್ತಾರೆ. ಆದರೆ ಟಾಸ್ಕ್ಗಳು ಕೂಡ ಮ್ಯಾಟ್ರ್ ಆಗುತ್ತೆ. ಬಿಕಾಸ್ ಈಗ ನಾನು ನನ್ನ 11th ಸೀಸನ್ದು ಎಕ್ಸ್ಪೀರಿಯನ್ಸ್ ಹೇಳಿದ್ರೆ, ನಾನು ಟಾಸ್ಕ್ ಸರಿಯಾಗಿ ಆಡೋಕ್ಕೆ ಆಗ್ತಿರ್ಲಿಲ್ಲ ಅನ್ನೋ ಕಾರಣಕ್ಕೆ ನಾನು ಬೇಗ ಬಂದೆ. ಸೊ ಗಿಲ್ಲಿಗೆ ಇನ್ನೊಂದು 4-5 ವಾರ ಇದೆ. ಸೊ ಈ 4-5 ವಾರದಲ್ಲಿ ಸ್ವಲ್ಪ ಟಾಸ್ಕ್ ಕಡೆ ಕಾನ್ಸಂಟ್ರೇಟ್ ಮಾಡಿದ್ರೆ ಖಂಡಿತವಾಗ್ಲೂ ಅವನ್ನ ಹಿಡಿಯೋರು ಯಾರೂ ಇರಲ್ಲ ಅನ್ಸುತ್ತೆ. ಗಿಲ್ಲಿ ಬಗ್ಗೆ 2 ಕಂಪ್ಲೇಂಟ್ ಇರೋದು. ಒಂದು, ಕಾಮಿಡಿ ಮಾಡುವಾಗ ಬೇರೆಯವರ ತೇಜೋವಧೆ ಮಾಡ್ತಾರೆ, ಬೇರೆಯವರ ಪರ್ಸ್ನಲ್ ಆಗಿ ಮಾತಾಡ್ತಾರೆ ಅಂತ. ಇನ್ನೊಂದು ಏನಂತಂದ್ರೆ, ಮನೆ ಕೆಲಸ ಮಾಡೋದೇ ಇಲ್ಲ, ಏನೇ ಮಾಡಿದ್ರು ಮನೆ ಕೆಲಸ ಮಾಡೋಕ್ಕಾಗಲ್ಲ, ಅವ್ರ ಹತ್ರ ಮಾಡಿಸೋ ಬದಲು ನಾವೇ ಮಾಡ್ಬೋದಲ್ಲ ಅಂತ ಅಲ್ಲಿನ ಸ್ಪರ್ಧಿಗಳು ಹೇಳಿದ್ದುಂಟು. ಹೇಗೆ ಅನಿಸ್ತು ನಿಮಗೆ ಇದ್ರ ಬಗ್ಗೆ? ಇದೆರಡು ನಿಜಾನೇ, ಅಂದರೆ ನನಗಂತೂ ನಿಜ ಅಂತ ಅನಿಸಿದೆ. ಆದರೆ ಅವನಿಗೆ ಅದೇ ಬೇಡ ಅಂತ ಹೇಳಿದ್ರೆ ಅವ್ನು ಸ್ಟಾಪ್ ಮಾಡ್ತಾನೆ. ನಾನು ಅದನ್ನೇ ಹೇಳಿದ್ದು, ನನಗೆ ಇಷ್ಟ ಇಲ್ಲ, ಮಾಡಬೇಡ ನನ್ನ ಬಗ್ಗೆಲ್ಲ ಕಾಮಿಡಿ ಅಂತಂದರೆ ಅವ್ನು ಸ್ಟಾಪ್ ಮಾಡ್ತಾನೆ. ಅವ್ನು ಸ್ಟಾಪ್ ಮಾಡಿಸೋ ಪ್ರಯತ್ನ ನಾವು ಮಾಡಬೇಕು. ಫಸ್ಟಿಗೆ ಇನಿಷಿಯಲ್ ಡೇಸಲ್ಲಿ ನಾವು ಅವ್ನು ತಮಾಷೆ ಮಾಡುವಾಗ ಸುಮ್ಮನೆ ಕೂತ್ಕೊಂಡು ನೋಡ್ಕೊಂಡು ನಗಾಡ್ಕೊಂಡಿದ್ದು, ಆಮೇಲೆ ಅದು ಹರ್ಟ್ ಮಾಡ್ತಾನೆ ಅಂದರೆ ತಪ್ಪಾಗುತ್ತೆ. ಸೊ ನಿಮ್ಗೆ ಇಷ್ಟ ಇಲ್ಲ ಅಂತಂದ್ರೆ ಡೇ 1 ಹೇಳ್ಬಿಡಿ, ಸ್ಟಾಪ್ ಮಾಡಿಬಿಡ್ತಾನೆ, ಅಲ್ಲೇ ಕಟ್ ಮಾಡಿ ಅನ್ನೋದು ಒಂದು. ಇನ್ನೊಂದು ಮನೆ ಕೆಲಸ, ಅವ್ರು ಕೆಲವು ನೇಚರ್ ಹಂಗೆ, ಅವ್ನ ಮನೆಯಲ್ಲಿ ಯಾವತ್ತೂ ಕೆಲಸ ಮಾಡಿರ್ಲಿಲ್ವ ಅಂತ ಅವ್ನು ಅದನ್ನೇ ಹೇಳ್ತಾ ಇದ್ದ. ಬೇರೆ ಕಡೆ ಎಲ್ಲೋ ಒಂದು ಕಡೆ ಕೆಲಸ ಇರೋದು, ಮನೆಯಲ್ಲಿ ಗಂಡು ಮಗ ಆಗಿದ್ದೆ, ಕೆಲಸ ಮಾಡೋ ಅಭ್ಯಾಸ ಇಲ್ಲ ಅವನಿಗೆ. ಸೊ ಅಡುಗೆ ಮನೆ ಬಗ್ಗೆ ಅಂತೂ ಏನೂ ಗೊತ್ತಿಲ್ಲ. ಸೊ ಅಲ್ಲಿರೋ ಮೇಜರ್ ಪ್ರಾಬ್ಲಮೇ ಕಿಚನ್ ಆಗಿರೋ ಕಾರಣಕ್ಕೆ ಆ ಕೆಲಸಗಳನ್ನು ಮಾಡ್ತಿರ್ಲಿಲ್ಲ. ಬಟ್ ಹಿಂಗೆ ಮಾಡ್ಬೋದು ಅಂತ ಅನ್ಸುತ್ತೆ, ಇನ್ನು 4 ವಾರದಲ್ಲಿ ಮಾಡ್ಬೋದು ಅನ್ಸುತ್ತೆ. ಗಿಲ್ಲಿ ನಟ ಸೀಸನ್ 2ನ ಅಲ್ಲಿಂದ ಇಲ್ಲಿವರೆಗೂ ಬಿಗ್ ಬಾಸ್ ನೋಡ್ಕೊಂಡು ಬಂದಿದ್ದಾರೆ, ಸಿಕ್ಕಾಪಟ್ಟೆ ಪ್ಲಾನ್ ಮಾಡ್ಕೊಂಡು ಬಂದಿದ್ದಾರೆ, ತುಂಬ ಚೆನ್ನಾಗಿ ಆಟ ಆಡ್ತಿದ್ದಾರೆ. ಆಮೇಲೆ ಯಾರು ಏನು ತಪ್ಪು ಮಾಡ್ತಿದ್ದಾರೆ ಅನ್ನೋದು ಅವರಿಗಿಂತ ಜಾಸ್ತಿ ಗಿಲ್ಲಿಗೆ ಗೊತ್ತು ಅನ್ನುವಂಥ ಅಭಿಪ್ರಾಯ ಇದೆ, ಹೌದಾ?
ಅಂದರೆ ಸೀಸನ್ 2 ಇಂದ ನೋಡ್ಕೊಂಡು ಬಂದಿದ್ದಾರೆ ನಂಗೆ ಗೊತ್ತಿರಲಿಲ್ಲ. ನಿನ್ನೆನ ಸೀಸನಲ್ಲಿ ರಜತ್ ಹೇಳಿದಾಗಲೇ ಗೊತ್ತಾಗಿದ್ದದು. ಉಳಿದಾಗಿ ಪ್ಲ್ಯಾನ್ ಮಾಡ್ಕೊಂಡು ಬಂದಿರ್ತಾರೆ ಅಂದರೆ ಹಿಂಗಿರಬೇಕು ಅನ್ನೋ ಪ್ಲ್ಯಾನ್ಸ್ ಇರ್ಬೋದು ಅಷ್ಟೇ. ಈಗ ಅಂದರೆ ನಾನು ಕ್ಯಾಮ್ರಾ ಮುಂದೆ ಕ್ಲಿಯರಾಗಿ ಕಾಣಿಸ್ಕೊಳ್ಬೇಕು, ಮತ್ತು ಎಲ್ಲರನ್ನೂ ತಮಾಷೆ ಮಾಡ್ಕೊಂಡಿರ್ಬೇಕು, ಫನ್ ಆಗಿರಬೇಕು, ಇದೆಲ್ಲ ಪ್ಲ್ಯಾನ್ ಮಾಡ್ಕೋಬೋದು. ಬಿಟ್ಟು ಅಲ್ಲಿನ ಸಂದರ್ಭಗಳಿಗೆ ನೀವೇನು ಪ್ಲ್ಯಾನ್ ಮಾಡೋಕ್ಕಾಗಲ್ಲ. ಯಾಕಂದರೆ ಅಲ್ಲಿ ಏನು ಕೊಡ್ತಾರೆ, ಯಾವ ರೀತಿ ಸಂದರ್ಭ ಬರುತ್ತೆ ಏನೂ ಗೊತ್ತಾಗೋದಿಲ್ಲ. ಹಾಗಾಗಿ ಆ ಪ್ಲ್ಯಾನ್ಗಳು ಯಾವುದು ಮಾಡ್ಕೊಂಬಂದ್ರೂ ಅಲ್ಲಿ ವರ್ಕ್ ಆಗಲ್ಲ ಅನಿಸುತ್ತೆ. ಇನ್ನೊಂದು, ಬಿಗ್ ಬಾಸ್ ಮನೆಯಲ್ಲಿ ಯಾವಾಗ ಏನು ಮಾತಾಡಬೇಕು ಅನ್ನೋದು ನಿಜವಾಗ್ಲೂ ಕೆಲವರಿಗೆ ಗೊಂದಲ ಆಗೋದುಂಟು. ಅಂದರೆ ಒಂದು ಮೂಮೆಂಟಲ್ಲಿ ಮಾತಾಡಿದ್ರೆ ತಪ್ಪಾಗುತ್ತೆ, ಮಾತಾಡದೆ ಇದ್ರೂ ತಪ್ಪಾಗುತ್ತೆ, ಅದನ್ನು ಜನ ಹೇಗೆ ನೋಡ್ತಾರೆ ಅನ್ನೋದು ನಮಗೆ ಗೊತ್ತಿರಲ್ಲ. ಇದನ್ನೆಲ್ಲ ಹೇಗೆ ಬ್ಯಾಲೆನ್ಸ್ ಮಾಡೋದು, ಅಥವಾ ಇದು ಎಷ್ಟು ಗೊಂದಲ ಆಗಿರುತ್ತೆ ಒಂದು ಸ್ಪರ್ಧೆಗೆ ಆಟ ಆಡುವಾಗ? ಗೊಂದಲ ಆಗಬೇಕು ಅಂತ ನಾನು ಹೇಳ್ತೀನಿ. ಯಾಕಂದರೆ ನಾವೆಲ್ಲರೂ ಮನುಷ್ಯರಲ್ವ, ಮನುಷ್ಯ ಸಹಜ ಗುಣ ಅದು. ಎಲ್ಲ ಸಂದರ್ಭಗಳನ್ನು ಎಲ್ಲರೂ ಒಂದೇ ಥರ ನೋಡ್ತಾರೆ ಅಂತಿಲ್ಲ. ಈಗ ಯಾವುದೋ ಒಂದು ಸಂದರ್ಭನ ನೀವು ಒಂಥರ ನೋಡ್ತಿದ್ರೆ ನಾನು ಒಂಥರ ನೋಡ್ಬೋದು. ಹಾಗೆ ಅಲ್ಲಿ 15-20 ಜನ ಇರ್ತಾರೆ. ಸೊ ಅವರಷ್ಟು ಜನಕ್ಕೆ ಬೇರೆ ಬೇರೆಯೇ ಅಭಿಪ್ರಾಯಗಳಿರುತ್ತೆ, ಬೇರೆ ಬೇರೆ ರೀತಿಯ ಯೋಚನೆಗಳಿರುತ್ತೆ. ಸೊ ಎಲ್ಲರೂ ಒಂದೇ ಥರ ಅದನ್ನು ನೋಡಬೇಕು ಅಂತಿಲ್ಲ. ಗೊಂದಲ ಆಗಬೇಕು, ತಪ್ಪು ಮಾಡಬೇಕು, ಮಾಡಿ ತಪ್ಪನ್ನು ಒಪ್ಕೋಬೇಕು. ಅದೇ ಬಿಗ್ ಬಾಸ್ ಮನೆ. ಅಲ್ಲಿ ಎಲ್ಲ ವಾರನೂ ಒಬ್ರು ಉತ್ತಮ ಆಗಿರೋಕ್ಕಾಗಲ್ಲ, ಎಲ್ಲ ವಾರನೂ ಒಬ್ರು ಕಳಪೆ ಆಗಿರೋಕ್ಕಾಗಲ್ಲ. ಸೊ ಎಲ್ಲ ವಾರನೂ ಮನುಷ್ಯ ಒಂದೇ ಥರ ಇರೋಕ್ಕಾಗಲ್ಲ. ಅಲ್ಲಿ ಬೇರೆ ಬೇರೆ ಸಂದರ್ಭಗಳನ್ನು ಕೊಡ್ತಾ ಇರ್ತಾರೆ. ಆ ಸಂದರ್ಭಕ್ಕೆ ಅವ್ರು ಹೇಗೆ ವರ್ತಿಸ್ತಾರೆ ಅನ್ನೋದಷ್ಟೇ ಮ್ಯಾಟ್ರ್ ಆಗುತ್ತೆ. ಸೊ ಟ್ರೂ ಆಗಿರ್ಬೇಕಷ್ಟೇ ಅಂತ ನಾನು ಅನ್ಕೊತೀನಿ. ನೀವು ಬೇಜಾರಾದಾಗ ಅಳಬೇಕು, ಸಿಟ್ಟು ಬಂದಾಗ ಕೋಪ ಮಾಡ್ಕೋಬೇಕು, ಯಾರೋ ನಿಮ್ಮ ಬಗ್ಗೆ ಇಲ್ಲದೆ ಇರೋದನ್ನ ಹೇಳಿದಾಗ ಜಗಳ ಮಾಡಬೇಕು. ಅದೆಲ್ಲ ಆಗಿದ್ದಾಗಲೇ ಮನುಷ್ಯ ಸಹಜವಾಗಿ ಇದ್ದೀವಿ ಅಂತ ಅರ್ಥ. ಅದೆಲ್ಲ ಆದಾಗಲೇ ಜನ ನಮ್ಮನ್ನು ಇಷ್ಟಪಡೋದು ಅಂತ. ಗಿಲ್ಲಿ ನಟ ಮತ್ತು ರಕ್ಷಿತಾ ಅವರಿಗೆ ಎಷ್ಟು ದೊಡ್ಡ ಮಟ್ಟದಲ್ಲಿ ಅಭಿಮಾನಿ ಬಳಗ ಇದೆ ಅನ್ನೋದು ನಿಮಗೆ ಗೊತ್ತಿತ್ತು ಬಿಗ್ ಬಾಸ್ ಮನೆ ಒಳಗಡೆ ಹೋಗುವಾಗ. ಗೊತ್ತಿದ್ರೂ ಕೂಡ ನೀವು ಬಿಗ್ ಬಾಸ್ ಮನೆ ಒಳಗಡೆ ಹೋದ ನಂತರದಲ್ಲಿ ಅವ್ರು ತಪ್ಪು ಮಾಡಿದಾಗ ತಪ್ಪು ಅಂತ ಹೇಳ್ತೀರಾ. ನೀವಿರ್ಬೋದು, ರಜತ್ ಇರ್ಬೋದು, ರಕ್ಷಿತಾ ವಿಚಾರದಲ್ಲೂ ಕೂಡ. ಅಂದ್ರೆ ಅಭಿಮಾನಿ ಬಳಗ ಏನಾಗ್ಬಿಡುತ್ತೆ, ಒಮ್ಮೊಮ್ಮೆ ಅವ್ರು ಏನೇ ಮಾಡಿದ್ರು ಸರಿ ಅಂತ ಹೇಳೋವಂಥ ಸ್ಥಿತಿಗೂ ಬಂದ್ಬಿಡ್ತಾರೆ. ಒಂದೊಂದ್ಸಲ ತಪ್ಪು ಸರಿ ನೋಡಲ್ಲ. ಅವ್ರು ನನಗೆ ಫೇವ್ರೇಟ್ ಅಂದ್ರೆ ಫೇವ್ರೇಟ್ ಅಷ್ಟೇ. ಇದನ್ನ ಮೆಟ್ಟಿ ನಿಲ್ಲುವಂಥದ್ದು ಎಷ್ಟು ಕಷ್ಟ ಅಂತ. ಈಗ ಟ್ರೋಲ್ಸ್ ಆಗ್ಬೋದು ಅಥವಾ ನೆಗೆಟಿವ್ ಕಮೆಂಟ್ಸ್ಗಳು ಬರ್ಬೋದು, ಎಷ್ಟು ಕಷ್ಟ? ನನಗೇನು ಕಷ್ಟ ಅಂತ ಅನ್ಸಿಲ್ಲ. ಯಾಕಂದ್ರೆ ನಾನು ಅದನ್ನು ನೋಡೋದೇ ಇಲ್ಲ. ಫಸ್ಟ್ ಆಫ್ ಆಲ್ ನಾನು ಯಾವ ಸೋಷಿಯಲ್ ಮೀಡಿಯಾ ಕಮೆಂಟ್ಸು, ಟ್ರೋಲ್ಸು ಯಾವುದೂ ನೋಡೋದಿಲ್ಲ. ಹಾಗಾಗಿ ನಂಗೆ ಅದೇನು ದೊಡ್ಡ ವಿಷಯ ಅನ್ಸಲ್ಲ. ಆಮೇಲೆ ಟೀಕೆ ಟಿಪ್ಪಣಿಗಳನ್ನು ನಾನು ಯಾವತ್ತೂ ತಲೆಗೆ ಹಚ್ಕೊಂಡವಳೆ ಅಲ್ಲ. ಅದು ಮುಂಚಿಂದಾನು ಇದಕ್ಕಿಂತ ಟ್ರೋಲ್ಸ್ಗಿಂತ ದೊಡ್ಡ ಟೀಕೆ ಟಿಪ್ಪಣಿಗಳನ್ನು ಎದುರಿಸಿ ಬಂದಿರೋ ಕಾರಣಕ್ಕೆ ನಂಗೆ ಇದೆಲ್ಲ ಸಿಲ್ಲಿ ಅಂತ ಅನ್ಸುತ್ತೆ. ಆ್ಯಂಡ್ ರಕ್ಷಿತಾಗಿ ಇಲ್ಲಿ ಹೊರಗಡೆ ಸಪೋರ್ಟರ್ಸ್ ಇದ್ದಾರೆ ಅನ್ನೋ ಕಾರಣಕ್ಕೆ ನಾವು ಒಳಗಡೆ ಹೋಗಿ ನಮಗೇನು ಅನಿಸಿದೆ ಅದನ್ನು ಹೇಳದೆ ಹೋದರೆ ಅಲ್ಲಿ ನಾವು ಎಲ್ಲೋ ಆಟಕ್ಕೆ ಮೋಸ ಮಾಡಿದಾಗೆ. ಸೊ ಈಗ ನಮ್ಮ ಮೇಲೆ ನಂಬಿಕೆ ಇಟ್ಟು ಒಂದು ಟೀಮ್ ನಮ್ಮನ್ನು ಒಳಗಡೆ ಕಳಿಸುತ್ತೆ ಅಂತಂದರೆ ನಾವು ಅವ್ರ ಭರವಸೆನೂ ಉಳಿಸ್ಕೊಳ್ಬೇಕು. ನಮ್ಮನ್ನು ನನಗೆ 15 ವಾರ ಓಟ್ ಹಾಕಿ ಉಳಿಸಿರೋ ಜನ ಇದ್ದಾರಲ್ಲ ಲಾಸ್ಟ್ ಸೀಸನಲ್ಲಿ, ಅವ್ರಿಗೊಂದು ಅಭಿಪ್ರಾಯ ಇದೆ. ಚೈತ್ರ ಹೋದರೆ ಅವಳು ನಿಜಾನೇ ಹೇಳ್ತಾಳೆ, ಅವಳಿಗೆ ಏನು ಅನಿಸಿದೆ ಅದನ್ನೇ ಹೇಳ್ತಾಳೆ ಅನ್ನೋದೊಂದು ವರ್ಗ ಇದೆ. ಸೊ ನಾನು ಅವ್ರಿಗೆ ಮೋಸ ಮಾಡ್ದಂಗೆ ಆಗಲ್ವ ಒಳಗಡೆ ಹೋದಾಗ. ನೀವು ತಪ್ಪು ಮಾಡಿದ್ರೆ ತಪ್ಪು ಅಂತ ನೇರವಾಗಿ ಹೇಳ್ತೀವಿ, ಸರಿ ಮಾಡಿದ್ರೆ ಸರಿ ಅಂತ ನೇರವಾಗಿ ಹೇಳ್ತೀವಿ. ಅದರಿಂದ ಆಚೆಗೆ ತುಂಬ ಕ್ಲೋಸ್ ಆಗಿದ್ವಿ. ನಾನು ರಕ್ಷಿತಾ ಕೂಡ ತುಂಬ ಕ್ಲೋಸ್ ಆಗಿದ್ವಿ. ಸೊ ಅದು ಬೇರೆ. ಆಟ ಅಂತ ಬಂದಾಗ ಅವ್ರ ತಪ್ಪುಗಳನ್ನು ಹೇಳಬೇಕಾಗಿರೋದು ನಮ್ಮ ಕರ್ತವ್ಯ. ಅದನ್ನು ನಾವು ಮಾಡಿದ್ದೀವಿ ಅಷ್ಟೇ. ಮತ್ತು ಅವ್ರವ್ರ ಫ್ಯಾನ್ಸ್ಗಳು, ಈಗ ಸುದೀಪ್ ಸರೇ ಹೇಳ್ತಾ ಇರ್ತಾರೆ ಯಾವುದೋ ಒಂದು ಇಂಟರ್ವ್ಯೂನಲ್ಲಿ, ಅವ್ರಿಗೆ ಬೈದ್ರೆ ಅವ್ರ ಫ್ಯಾನ್ಸ್ ನಂಗೆ ಬೈತಾರೆ, ನನ್ನ ಫ್ಯಾನ್ಸ್ ಅವ್ರಿಗೆ ಬೈತಾರೆ ಅಂತ. ಯಾರಿಗೂ ಇಲ್ಲಿ ತಪ್ಪಲ್ಲ. ಇನ್ನು ನಮ್ದು ಇದೇ ಒಂದು ದೊಡ್ಡ ವಿಷಯ. ಸೊ ಅದು ಕೇರ್ ಮಾಡಲ್ಲ ನಾನು ಅಂತ. ರಕ್ಷಿತಾ ಅವರಿಗೆ ಬೇರೆಯವರ ಮೇಲಿನ ಅಭಿಪ್ರಾಯ ಬದಲಾಗಬಹುದು, ಆದರೆ ಬೇರೆಯವರಿಗೆ ಅಭಿಪ್ರಾಯ ಬದಲಾದ್ರೆ ತೊಂದರೆ ಆಗುತ್ತೆ ಇವರಿಗೆ, ರಕ್ಷಿತಾ ಅವರಿಗೆ ಪರ್ಸ್ನಲಿ. ಇದೇ ವಿಚಾರನೇ ತುಂಬಾ ಚರ್ಚೆ ಆಯಿತು ಬಿಗ್ ಬಾಸ್ ಮನೆಯಲ್ಲಿ. ಇದ್ರ ಬಗ್ಗೆ ಹೇಳ್ತೀರಾ? ಅಂದ್ರೆ ನೀವು ಹೇಳಿದ್ರಿ ರಕ್ಷಿತಾ ಕ್ಲೋಸ್ ಆಗಿದ್ರು ಅಂತ. ಹೌದು, ಕ್ಲೋಸ್ ಆಗಿದ್ಲು. ನನ್ನ ತುಂಬಾ ಕ್ಲೋಸ್ ಆಗಿದ್ಲು ಅವಳು. ಡೇ 1 ಇಂದ ನನ್ನ ಜೊತೆಗೆ ಜಾಸ್ತಿ ಕ್ಲೋಸ್ ಆಗಿದ್ದಿದ್ದು ನಾನು ಹೋದ್ದಿರದಿಂದ. ಯಾಕಂದ್ರೆ ಒಂದೇ ಊರಿನವರು ಅನ್ನೋದೊಂದು ಇದಿರುತ್ತೆ. ಸೊ ಅವಳಿಗೆ ಎಷ್ಟೋ ಪದಗಳು ಗೊತ್ತಾಗದಿದ್ದಾಗ ಅವಳು ತುಳುನಲ್ಲೇ ಹೇಳ್ತಾ ಇದ್ಲು, ಅದನ್ನು ನಾನು ಕನ್ನಡದಲ್ಲಿ ಹೇಳ್ತಾ ಇದ್ದೆ. ಸೊ ಅದೊಂದು ಸಹಜವಾಗಿದ್ದ ಬಾಂಧವ್ಯ ಇತ್ತು ನಮಗೆ. ಸೊ ಅದು ಬಿಟ್ಟು ಅದೇ ಅಂದರೆ ಈಗ ಅವರು ಆ ತಪ್ಪುಗಳನ್ನು ಹೇಳ್ತಾರೆ, ಮತ್ತೊಂದು ಮಾಡ್ತಾರೆ ಅಂತ ಅಂದಾಗಲೂ ಕೂಡ ನಮಗಲ್ಲಿ ಅವಳ ಅಭಿಪ್ರಾಯಗಳು ಬದಲಾಗಬಹುದು, ಹಾಗೆ ನಮ್ಮ ಅಭಿಪ್ರಾಯನೂ ಬದಲಾಗುತ್ತೆ ಅನ್ನೋದನ್ನ ಅವಳಿಗೆ ಅರ್ಥ ಮಾಡಿಸ್ಬೇಕು. ಅವಳಿಗೆ ಅದನ್ನು ಅರ್ಥ ಮಾಡ್ಕೊಳ್ಳೋ ಮೆಚ್ಯೂರಿಟಿ ಇಲ್ಲ ಅಂತಂದಾಗ ಒಂದ ಬಿಡಬೇಕು, ಬಿಟ್ಟು ಮುಂದಕ್ಕೆ ಹೋಗ್ಬೇಕು ನಾವು. ಇಲ್ಲ ನಾವು ನಮ್ಮ ಅಭಿಪ್ರಾಯಕ್ಕೆ ಸ್ಟಿಕ್ ಆನ್ ಆಗ್ಬೇಕು. ನಾನು ಅದನ್ನೇ ಹೇಳ್ತಾ ಇದ್ದೆ. ಈಗ ಲಾಸ್ಟ್ ವೀಕೆಂಡಲ್ಲೂ ಅದೇ ಆಗಿದೆ. ಅವಳಿಗೆ ಅಭಿಪ್ರಾಯಗಳು ಬೇರೆಯವ್ರ ಮೇಲೆ ಬದಲಾಗ್ಬೋದು ಅನ್ನೋದಾದ್ರೆ ಬೇರೆಯವ್ರಿಗೂ ಬದಲಾಗ್ಬೋದು ಅಷ್ಟೇ. ಸೊ ಅದ್ರಲ್ಲಿ ತಪ್ಪಿಲ್ಲ. ಅವಳದನ್ನು ಅದು ಕೆಲವರು ಒಂದೇ ದೃಷ್ಟಿಕೋನದಲ್ಲಿ ನೋಡ್ತಾರೆ, ನಾವೆಲ್ಲರ ದೃಷ್ಟಿಕೋನದಲ್ಲಿ ನೋಡ್ತೀವಿ ಅಷ್ಟೇ ಅಂತ. ಸೊ ಅದು ಮುಂದೆ ಹೋಗ್ತಾ ಅವಳ ಆಟಕ್ಕೆ ತೊಂದರೆನೂ ಆಗ್ಬೋದು, ಅಥವಾ ಅದೇ ಅವಳು ಇನ್ನೋಸೆನ್ಸು ಅಂತ ಜನ ಅರ್ಥ ಮಾಡ್ಕೊಂಡು ಅವಳ ಆಟಕ್ಕೆ ಪ್ಲಸ್ಸು ಆಗ್ಬೋದು. ಅದು ಅವಳ ಸ್ಟ್ರಾಟಜಿನೂ ಇರ್ಬೋದಲ್ಲ. ಯಾರಾದರೂ ನಾಮಿನೇಟ್ ಮಾಡಿದ್ರೆ ರಕ್ಷಿತಾ ಅವ್ರನ್ನೇ ಟಾರ್ಗೆಟ್ ಮಾಡೋದಂತೂ ಹೌದು ಅಂತ ಅಭಿಪ್ರಾಯ ಬಂದಿದೆ. ಇದ್ರ ಜೊತೆಗೆ ನಿಂದು ತಪ್ಪು ಅಂತ ಹೇಳಿದ್ರೆ ರಕ್ಷಿತಾ ಅಲ್ಲಿ ಕೇಳಲ್ಲ ಅಥವಾ ಸಮರ್ಥನೆ ಕೊಡಲ್ಲ, ಅಲ್ಲಿಂದ ಓಡೋಗ್ಬಿಡ್ತಾರೆ, ಮಾತಿಗೆ ನಿಲ್ಲಲ್ಲ ಅಂತ. ಇದ್ರ ಬಗ್ಗೆ ಹೇಳ್ಬೋದಾ? ಅಂದ್ರೆ ಇದು ನಮಗೂ ಅನುಭವಕ್ಕೆ ಬಂದಿದೆ, ತಪ್ಪಿಲ್ಲ ಅಂತ. ಈಗ ಕೆಲವು ಸಲ ಏನಾಗುತ್ತೆ, ಈಗ ನನ್ನ ಹತ್ರ ನೀವು ವಾದಕ್ಕೆ ನಿಂತ್ರೆ ನಂದೇ ತಪ್ಪಿದ್ರು ನಾನು ವಾದ ಮಾಡ್ಕೊಂಡು ನಿಂತ್ಕೊಳ್ತೀನಿ, ನಂಗೆ ಆ ಎಬಿಲಿಟಿ ಇದೆ.
ಕೆಲವ್ರಿಗೆ ಎಬಿಲಿಟಿ ಇರಲ್ಲ. ಸೊ ಹಾಗಿದ್ದಾಗ ಅವರು ಅಲ್ಲಿಂದ ತಪ್ಪಿಸ್ಕೋತಾರೆ. ಅದರಲ್ಲಿ ಅದು ಅವ್ರವ್ರ ಅದೇ ಹೇಳಿದ್ನಲ್ಲ, ಅವ್ರವ್ರ ಸ್ಟ್ರಾಟಜಿ ಇರ್ಬೋದು, ಅಥವಾ ಅವರ ಆ ಮೂಮೆಂಟ್ಗೆ ಸೇಫ್ ಆಗೋ ಪ್ರಯತ್ನ ಮಾಡ್ಬೋದು. ಸೊ ಅದು ತಪ್ಪಿಲ್ಲ, ಅದು ಅವ್ರ ಆಟದ ವೈಖರಿ ಅಂತ. ಒಬ್ಬೊಬ್ರು ಒಂದೊಂದು ಥರ ಇರ್ತಾರೆ ಅಂತ. ರಕ್ಷಿತಾ ಮುಗ್ದೆ ಅಂತ ಕೆಲವರು ಹೇಳಿದ್ದುಂಟು. ಬಟ್ ಕೆಲವೊಂದು ವಿಚಾರಗಳು ಬಂದಾಗ ತುಂಬಾ ಪ್ರೌಢಿಮೆ, ಅಂದ್ರೆ ವಯಸ್ಸಿಗೂ ಮೀರಿದ ಪ್ರೌಢಿಮೆ, ಮೆಚುರಿಟಿ ಇದೆ ಅಂತಾನು ಅನ್ಸಿದ್ದೆ. ಇನ್ನು ಕೆಲವೊಮ್ಮೆ ವೀಕ್ಷಕರು ಇತ್ತೀಚೆಗೆ ಹೇಳೋದಂಥದ್ದು ತುಂಬಾ ಇರಿಟೇಟ್ ಆಗ್ತಾರೆ, ಅಂದ್ರೆ ಇರಿಟೇಟ್ ಮಾಡ್ತಾರೆ ನಮಗೆ ಅಂತ ವೀಕ್ಷಕರು ಹೇಳಿದ್ದು. ನಿಮಗೆ ಹೇಗೆ ಕಾಣಿಸಿದ್ರು ರಕ್ಷಿತಾ? ಅಂದರೆ ಅವಳು ಮುಗ್ದೆ ಅಲ್ಲ, ಶೀ ಈಸ್ ಲೈಕ್ ಅವಳು ತುಂಬ ಸ್ಮಾರ್ಟ್ ಆಗಿದ್ದಾಳೆ, ತುಂಬ ಮೆಚೂರ್ಡ್ ಇದ್ದಾಳೆ. ಮೆಚೂರಿಟಿ ಇಲ್ಲದೆ ಅವಳು ಈಗ 24-25 ವರ್ಷ ಅವಳಿಗೆ. ಸೊ ಈ ಏಜ್ಗೆ ಅವಳು ಮುಂಬೈ ಅಂತ ಮಹಾನಗರದಲ್ಲಿ ಒಂದು ಸ್ವಂತ ಮನೆ ತೊಗೊಂಡಿದ್ದಾಳೆ. ಸೊ ಅವಳು ಲೈಫ್ನ ಬಗ್ಗೆ ತುಂಬ ಕ್ಲಾರಿಟಿ ಇಟ್ಕೊಂಡಿದ್ದಾಳೆ. ಅವಳು ಎಷ್ಟು ನೀಟಾಗಿ ಹೇಳ್ತಿದ್ಲು ನಮ್ಮ ಹತ್ರ ಅಂತಂದರೆ, ಯಾವ ಲೆವೆಲ್ಗೆ ಅವಳು ಹೆಂಗೆ ಮನೆ ತೊಗೊಂಡ್ಲು, ಹೆಂಗೆ ಪ್ಲ್ಯಾನ್ಸ್ ಇದೆ, ಅವಳು ಫ್ಯೂಚರ್ ಪ್ಲ್ಯಾನ್ ಏನಿದೆ, ಅವಳು ಎಲ್ಲಿ ಬಂದು ಸೆಟ್ಲ್ ಆಗಬೇಕು ಅಂತ ಎವ್ರಿಥಿಂಗ್ ನೀಟ್ ಪ್ಲ್ಯಾನ್ ಇದೆ ಅವಳ ಹತ್ರ. ಅವಳು ಅದನ್ನು ತುಂಬ ಚೆನ್ನಾಗಿ ಹೇಳಿದೆ. ಅವಳು ಅದನ್ನು ಹೇಳೋವಾಗಲೂ ತುಂಬ ಹೆಮ್ಮೆ ಅನಿಸುತ್ತೆ, ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟು ಯಾವ ಲೆವೆಲ್ ಆಫ್ ಕ್ಲಾರಿಟಿ ಇದೆ ಲೈಫ್ ವಿಷಯದಲ್ಲಿ ಅಂತ. ಸೊ ಹಂಗಾಗಿ ಅವಳು ಇದಲ್ಲ, ಅಂದರೆ ಇನ್ನೋಸೆಂಟ್ ಅನ್ನೋದಕ್ಕಿಂತ ಅವಳು ಸ್ಮಾರ್ಟ್. ಅವಳಿಗೆ ಅವಳ ಆಟ ಹೆಂಗೆ ಆಡಬೇಕು ಅನ್ನೋದು ತುಂಬ ನೀಟಾಗಿ ಗೊತ್ತು. ಸೊ ಅದು ತಪ್ಪು ಅಲ್ಲ ಅಂತ. ಬಿಗ್ ಬಾಸ್ ಮನೆಯಲ್ಲಿ ಅವರ ಆಟವನ್ನು ಆಡೋದು ಅವ್ರಿಗೆ ಗೊತ್ತಿಲ್ಲ ಅಂತಂದರೆ ಎಲ್ಲರೂ ಬಡದು ಬಾಯಿಗೆ ಹಾಕೊಂಡ್ಬಿಡ್ತಾರೆ. ಸೊ ಆ ವಿಷಯದಲ್ಲಿ ಅವಳು ತುಂಬ ಕ್ಲಾರಿಟಿಲಿದ್ದಾಳೆ. ಸೊ ಅದು ತಪ್ಪಲ್ಲ. ನಾನು ಅದನ್ನು ತಪ್ಪು ಅಂತ ಯಾವತ್ತೂ ಹೇಳೋಕ್ಕಾಗೋದಿಲ್ಲ. ಒಬ್ಬೊಬ್ಬರ ಆಟದ ವೈಖರಿ ಒಂದೊಂದು ಥರ. ಈ ಗಿಲ್ಲಿ ಒಂಥರ ಆಡ್ತಿದ್ದ, ನಮ್ಮ ಹನುಮಂತು ಇನ್ನೊಂದು ಥರ ಆಡ್ತಿದ್ದ. ಒಬ್ಬೊಬ್ಬರ ಆಟದ ವೈಖರಿ ಒಂದೊಂದು, ಇದು ಅವಳ ವೇ ಆಫ್ ಗೇಮ್. ಸೊ ಅದನ್ನು ಆಡ್ಕೊಳ್ಳಿ ಅಂತ. ಟಾಸ್ಕ್ ಎಲ್ಲ ಆಗುತ್ತೆ, ಜಗಳಗಳಾಗತ್ತೆ. ಅದಾದ ನಂತರ ನೀವು ದೇವ್ರ ಮುಂದೆ ಹೋಗೋದನ್ನ ಕೆಲವರು ಆಡ್ಕೊಂಡಿದ್ದೆ, ಟ್ರೋಲ್ಸ್ ಆಗಿದೆ ಹೊರಗಡೆ. ದೇವ್ರ ಮುಂದೆ ಪ್ರೇ ಮಾಡೋದು, ಅಳೋದು. ಆಮೇಲೆ ಸೀಕ್ರೆಟ್ ರೂಮ್ನಲ್ಲಿ ಧ್ರುವಂತ್ ಅವ್ರು ಹೇಳ್ತಾರೆ, ನೀವು ಆದಷ್ಟು ಬೇಗ ಆಕ್ಟಿಂಗ್ ಫೀಲ್ಡಿಗೆ ಬನ್ನಿ ಚೈತ್ರಾ ಮ್ಯಾಮ್, ನೀವು ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾರೆ ಅಂತ ಧ್ರುವಂತ್ ಕೂಡ ಹೇಳ್ತಾರೆ. ಇಲ್ಲ, ನಂಗೆ ಗೊತ್ತಿಲ್ಲ ಇದು ಇವ್ರು ಹೇಳಿದ್ದು. ಥಿಂಗ್ ಏನು ಅಂದ್ರೆ ಅಲ್ಲಿ ಕೆಲವು ಇನ್ಸಿಡೆಂಟ್ಗಳು ಈಗ ಟೆಲಿಕಾಸ್ಟ್ ಆಗಲ್ಲ, ಎಲ್ಲನೂ ಟೆಲಿಕಾಸ್ಟ್ ಆಗಲ್ಲ. ಸೊ ನಿಮಗೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಹೆಂಗಿತ್ತು ಅದು ಮಾತ್ರ ಆಗಿರುತ್ತೆ. ಆ ಟೈಮಲ್ಲಿ ಅಶ್ವಿನಿ ಮತ್ತು ಕಾವ್ಯ ಅವ್ರದ್ದೇನೋ ಗಲಾಟೆ ಆಗ್ತಿರುತ್ತೆ. ಸೊ ಅದೇ ಹೋಗ್ತಿರುತ್ತೆ. ನನ್ನ ಮತ್ತು ರಜತ್ ನಡುವೆ ಏನು ಗಲಾಟೆ ಆಗಿದೆ, ನಮ್ಮ ಫ್ಯಾಮಿಲಿದು ಇಶ್ಯೂಸ್ ಏನಿತ್ತು, ಅದನ್ನು ಅವ್ರು ಏನು ಮಾತಾಡಿದ್ರು ಯಾವುದೂ ಗೊತ್ತಿಲ್ಲ ಯಾರಿಗೂ. ಹಾಗಾಗಿ ಆ ನೋವಿತ್ತು ನಾನು ಮಾತಾಡಿದೆ. ಇನ್ನೊಂದೇನು ಗೊತ್ತಾ, ನೀವು ಬಿಗ್ ಬಾಸ್ ಮನೇಲಿ ಯಾರನ್ನಾದ್ರೂ ನಂಬೋದು ಅಂದ್ರೆ ಆ ದೇವ್ರ ಮೂರ್ತಿನ ಮಾತ್ರ, ಬೇರೆ ಯಾರನ್ನೂ ನಂಬಕ್ಕಾಗಲ್ಲ. ಯಾಕಂದ್ರೆ ಎಲ್ಲರೂ ಕಾಂಪಿಟೇಟರ್ಸ್. ಎಕ್ಸಾಕ್ಟ್ಲಿ. ನೀವು ಇಲ್ಲಿ ನಿಮ್ಮ ನೋವನ್ನ ಯಾರ ಹತ್ರ ಹೇಳ್ಕೊಂಡ್ರೆ ಇನ್ನೊಂದು 2 ವಾರ ಬಿಟ್ಟು ಅವ್ರು ಅದೇ ವಿಷಯ ಹೇಳ್ಕೊಂಡು ನಾಮಿನೇಷನ್ಗೋ ಕಳಪೆಗೋ ತಗೋತಾರೆ. ಸೊ ಯಾರ ಹತ್ರನೂ ಹೇಳ್ಕೊಳ್ಳೋದೆ ನಿಮ್ಮ ಪಾಡಿಗೆ ನೀವು ಅದರಿಂದ ಹೊರಗಡೆ ಬರೋದು ಭಾಳ ಒಳ್ಳೇದು. ಧ್ರುವಂತ್ ಅವ್ರಿಗೆ ಗೊತ್ತಿಲ್ಲ ನನ್ನ ಮತ್ತೆ ರಜತ್ ನಡುವೆ ಏನು ಗಲಾಟೆ ಆಗಿದೆ ಅಂತ, ನನ್ನ ಮತ್ತೆ ರಜತ್ ನಡುವೆ ಏನು ಇಶ್ಯೂಸ್ ಆಗಿದೆ ಅಂತ, ಅಲ್ಲಿ ನನಗೇನು ನೋವಾಗಿದೆ, ನನಗೇನು ಹರ್ಟ್ ಆಗಿದೆ ಅನ್ನೋದು ಅವ್ರಿಗೆ ವಿಷಯನೇ ಗೊತ್ತಿಲ್ಲ. ಸೊ ಹಂಗಾಗಿ ಅವ್ರಿಗೆ ಹಂಗೆ ಅನ್ಸುತ್ತೆ. ಆ್ಯಂಡ್ ದೇವ್ರ ಮುಂದೆ ನಿಂತು ಯಾರೋ ಸುಮ್ಮನೆ ಹೇಳೋಕ್ಕಾಗೋದಿಲ್ಲ, ಅವಳು ಬರೋದು ಇಲ್ಲ ನಮಗೆ. ಸೊ ಹಾಗಾಗಿ ಅವರೇನು ಅಭಿಪ್ರಾಯ ಕೊಟ್ಟಿದ್ದಾರೆ ನಂಗೆ ಅದು ಗೊತ್ತಿಲ್ಲ. ಬಟ್ ನಾನು ಅದನ್ನೇ ಹೇಳ್ತೀನಲ್ಲ, ನನಗೇನು ಸರಿ ಅನ್ಸುತ್ತೆ ನಾನು ಮತ್ತು ದೇವ್ರ ನಡುವೆ ಮಾತ್ರ ನಿಂತು ಮಾತಾಡ್ತೀನಿ. ಯಾಕಂದರೆ ನಡುವಲ್ಲಿ ಬೇರೆ ಯಾರು ಜಡ್ಜ್ ಮಾಡೋಕ್ಕಿರಲ್ಲ. ಸೊ ತಪ್ಪು ಅನ್ಸಿದ್ರು ಅದು ನಮ್ಗೆ ಅಲ್ಲೇ ಅನ್ನಿಸ್ಬೇಕು, ಸರಿ ಅನ್ಸಿದ್ರು ಅಲ್ಲೇ ಅನ್ಸ್ಬೇಕು. ಹಾಗಾಗಿ ನಂಗೆ ಅದ್ರ ಬಗ್ಗೆ ಅವ್ರ ಕಮೆಂಟ್ಸ್ಗಳಿಗೆ ನಾನು ಕೇರು ಮಾಡಲ್ಲ. ಆ್ಯಂಡ್ ನಾನು ಬರಬೇಕು ಅಂತಂದ್ರೆ ಅದು ನಾನು ಇಷ್ಟಪಟ್ಟಾಗಿ ಬರ್ತೀನಿ. ನಂಗೆ ಅದಕ್ಕೆ ಇನ್ನೊಬ್ರು ಜಡ್ಜ್ಮೆಂಟ್ ಅವಶ್ಯಕತೆನೂ ಇಲ್ಲ ಅಂತ. ಸೀಸನ್ 11ರಲ್ಲಿ ರಜತ್ ಮತ್ತೆ ನಿಮ್ಮ ಮಧ್ಯೆ ಒಂದಷ್ಟು ಜಗಳಗಳಾಗತ್ತೆ. ಅದ್ರ ಜೊತೆಗೆ ನಿಮ್ಮಿಬ್ಬರ ಕಾಂಬಿನೇಷನ್ನ ವೀಕ್ಷಕರು ಸಿಕ್ಕಾಪಟ್ಟೆ ಇಷ್ಟಪಟ್ಟಿದ್ದಾರೆ. ಇವತ್ತಿಗೂ ಕೂಡ ಹೇಳ್ತಾರೆ, ನೀವು ಕೊಟ್ಟಷ್ಟು ಎಂಟರ್ಟೈನ್ಮೆಂಟ್ ಮತ್ತೆ ಯಾರೂ ಕೊಟ್ಟಿಲ್ಲ ನಿಮ್ಮ ಜೋಡಿ ಅಂತ ಹೇಳಿದ್ದಿದೆ ಸೀಸನ್ 11ರಲ್ಲಿ. ಆಮೇಲೆ ಮದುವೆ ಆಗುತ್ತೆ, ಮದುವೆಗೆ ರಜತ್ ಬರ್ತಾರೆ, ನೀವು ಅಣ್ಣನ ಸ್ಥಾನದಲ್ಲಿ ನಿಂತು ನೋಡ್ತೀರಾ, ಆಶೀರ್ವಾದ ತಗೋತೀರಾ. ಈಗ ಮತ್ತೆ ಬಿಗ್ ಬಾಸ್ ಮನೆಗೆ ಹೋದಾಗ ಮತ್ತೆ ಅದೇ ಟಾಸ್ಕ್ ಸಲುವಾಗಿ ಜಗಳಗಳಾಗತ್ತೆ, ಒಂದಷ್ಟು ವಾಗ್ವಾದಗಳು. ಆ್ಯಕ್ಚುಲಿ ಇದನ್ನೆಲ್ಲ ಹ್ಯಾಂಡ್ಲ್ ಮಾಡೋದು ಹೇಗೆ ಅಂತ? ಏನೂ ಇಲ್ಲ, ನಾನು ಅದನ್ನ ಹೇಳಿ ತುಂಬ ಈಸಿಯಾಗಿ ಆ ಸಿಚುವೇಶನ್ ಏನು ಬರುತ್ತೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊತ ಹೋಗ್ಬೇಕಷ್ಟೇ ಅಂತ ನನಗೆ ಅನ್ಸುತ್ತೆ. ಆ ಸಂದರ್ಭಕ್ಕೆ ನಿಮ್ಗೆ ಏನು ಸರಿ ಕಾಣಿಸುತ್ತೆ ಅದನ್ನು ಮಾಡೋದು. ಆ ಸಂದರ್ಭಕ್ಕೆ ಸರಿ ಕಾಣಿಸ್ಲಿಲ್ವೋ ಅದನ್ನ ಅಲ್ಲೇ ರಿಯಾಕ್ಟ್ ಮಾಡಿಬಿಡ್ಬೇಕು ಅಂತ. ನಾನಂತೂ ಲೈಫಲ್ಲಿ ಅದನ್ನು ಹಾಗೆ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ. ಸಂದರ್ಭಕ್ಕೆ ನನಗೇನು ಅನಿಸುತ್ತೆ ಅದನ್ನು ಆ ಕ್ಷಣಕ್ಕೆ ಪ್ರಾಮಾಣಿಕವಾಗಿ ನಾನು ರಿಯಾಕ್ಟ್ ಮಾಡ್ತೀನಿ. ಸಿಟ್ಟು ಬರುತ್ತೆ, ಅಳು ಬರುತ್ತೆ. ಅಳುನ, ಸಿಟ್ಟನ್ನು, ನಗುನ ಕಂಟ್ರೋಲ್ ಮಾಡಿಕೊಂಡು ಒಳಗಡೆ ಇಟ್ಕೊಂಡು ಅದು ನಮಗೆ ಡಿಪ್ರೆಷನ್ ಆಗೋಕ್ಕೆ, ಮಾನಸಿಕವಾಗಿ ಹೋಗ್ಸಕ್ಕೆ ನಾನು ಯಾವತ್ತೂ ಅವಕಾಶ ಕೊಡಲ್ಲ. ಇವತ್ತಿಗೆ ಈ ಸಂದರ್ಭ ಬಂದಿದೆ, ಹಿಂಗೆ ರಿಯಾಕ್ಟ್ ಮಾಡಿದ್ದೀನಿ. ಇದು ಮನುಷ್ಯ ಸಹಜ ಗುಣ, ಹಿಂಗೆ ಇರ್ತೀನಿ. ಮುಂದೆ ಮತ್ತೆ ಯಾವ ಸಂದರ್ಭ ಬರುತ್ತೆ ಮತ್ತೆ ಮುಂದೆ ನೋಡ್ಕೊಳ್ಳೋಣ. ನಾಳೆನ ಬಗ್ಗೆ ಇವತ್ತು ಯೋಚನೆ ಮಾಡಲ್ಲ ಅಂತ. ಇವತ್ತಿಗೆ ಈ ಕ್ಷಣಕ್ಕೆ ಮಾತ್ರ ಯೋಚನೆ ಮಾಡ್ತೀನಿ ನಾನು. ಸ್ಪಂದನಾ ಸೋಮಣ್ಣ ಅವರ ಪರವಾಗಿ ನೀವು ಕ್ಯಾಪ್ಟನ್ಸಿ ಟಾಸ್ಕ್ ಆಡ್ತೀರಾ, ಗೆಲ್ತೀರಾ. ಆಮೇಲೆ ಸ್ಪಂದನ ಹೀಲ್ಸ್ ಹಾಕ್ತಾರೆ, ಅದನ್ನ ರಕ್ಷಿತಾ ಪಾಯಿಂಟ್ ಔಟ್ ಮಾಡಿ ಹೇಳಿದ್ದುಂಟು, ನಿಮ್ಗೆ ಹೀಲ್ಸ್ ಹಾಕಕ್ಕೇನು ಪ್ರಾಬ್ಲಮ್ ಇಲ್ವಾ ಅಂತ. ಇನ್ನೂ ಒಂದು ಕಡೆ ವೀಕ್ಷಕರ ಅಭಿಪ್ರಾಯ ಏನಂದ್ರೆ, ಸ್ಪಂದನ ಬರೀ ಟಾಸ್ಕ್ ಬುಕ್ ಓದ್ಕೊಂಡೆ ಇಲ್ಲಿವರೆಗೆ ಬಂದ್ಬಿಟ್ರು, ಟಾಸ್ಕ್ ಆಡ್ಲಿಲ್ಲ, ಹೊರಗಡೆ ಏನು ಅಷ್ಟೊಂದು ಮಾತಾಡ್ಲಿಲ್ಲ. ಆಮೇಲೆ ಗಿಲ್ಲಿ ಟಾಸ್ಕ್ ಬಗ್ಗೆ ಸ್ಪಂದನ ಮಾತಾಡಿದ್ದ ವಿಡಿಯೋನ ನೋಡಿದೆ. ಟಾಸ್ಕ್ ನೀನು ಆಡೋ, ಫಿಸಿಕಲ್ ಟಾಸ್ಕ್ ಆಡೋ, ಧನುಷ್ ಅಪೋಸ್ ಇರ್ಲಿ ಅಂತ ಹೇಳಿದ್ದೆಲ್ಲ ಕೇಳಿದೆ. ಬಟ್ ಸ್ಪಂದನ ಅಷ್ಟು ಟಾಸ್ಕ್ ಆಡಿಲ್ಲ. ನಿಮ್ಗೆ ಹೇಗೆ ಅನ್ನಿಸ್ತು ಮನೆಯೊಳಗಡೆ ಸ್ಪಂದನ? ಇಲ್ಲಿ 2 ಅಭಿಪ್ರಾಯ ಇದೆ. ಒಂದು,
ನೀವು ಟಾಸ್ಕ್ಗೆ 100% ಬಿಗ್ ಬಾಸ್ ಅಲ್ಲ, ಹಂಗಂತ ಟಾಸ್ಕ್ ಇಲ್ದೇನು ಬಿಗ್ ಬಾಸ್ನ ತುಂಬಾ ಈಸಿಯಾಗಿ ತಗೊಳಕ್ ಆಗಲ್ಲ. ಟಾಸ್ಕ್ ಕೂಡ ಮೇಜರ್ ರೋಲ್ ಪ್ಲೇ ಆಗುತ್ತೆ. ಸೊ ಸ್ಪಂದನ ಇರೋ ಫಿಸಿಕಲ್ ಅವಳ ಸ್ಟ್ರೆಂತ್ ತಕ್ಕಂಗೆ ಅವಳು ಆಡ್ತಿದ್ದಾಳೆ ಅಷ್ಟೇ. ಸೊ ಅದೆಲ್ಲ ಹೌದು, ಒಂದ್ ಕಡೆ ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ಅದು ವೀಕು ಅಂತ ಕಾಣಿಸ್ತಾ ಇರ್ಬೋದು, ತಪ್ಪಲ್ಲ. ಈ ಗಿಲ್ಲಿನಿಗೂ ಹಂಗೆ ಅನ್ಸುತ್ತೆ. ಗಿಲ್ಲಿ ಇರೋ ರೀತಿಗೆ ಬೇರೆಯವ್ರ ಜೊತೆಗೆ, ರಘು ಸರ್ ಜೊತೆಗೋ ಧನುಷ್ ಜೊತೆಗೋ ಆಡಕ್ ಆಗಲ್ಲ ಅವನಿಗೆ. ಸೊ ಅದಿಬ್ರು ಸೇಮ್ ದೋಣಿಲಿದ್ದಾರೆ, ಹಂಗಾಗಿ ಒಬ್ರನ್ನೊಬ್ರು ದೂರ್ಕೊಳ್ಳೋದು ಇಬ್ರಿಗೂ ಸರಿಯಲ್ಲ ಅಂತ. ಈಗ ಗಿಲ್ಲಿನೂ ಸ್ಪಂದನ ಬಗ್ಗೆ ಹೇಳಿದ್ದಿದೆ, ನೀನ್ ಹೆಂಗ್ ಇಷ್ಟು ವಾರ ಬಂದ್ಬಿಟ್ಟೆ ಅಂತ ಆಗುತ್ತೆ, ಲಕ್ಕಿ ನೀನು ಅಂತ. ಸೊ ಸೇಮ್ ಆ ಸ್ಟೇಟ್ಮೆಂಟ್ ಕೊಟ್ಟಿರೋ ಕಾರಣಕ್ಕೆ ಸ್ಪಂದನಾನು ಗಿಲ್ಲಿಗೆ ಹೇಳಿರ್ಬೋದು, ನೀನು ಫಿಸಿಕಲ್ ಟಾಸ್ಕ್ ಆಡು ಅಂತ. ಸೊ ಒಬ್ರಿಗೊಬ್ರು ಇಬ್ರು ಅವರಿಬ್ಬರ ಮೇಲೆ ದೂಷಣೆ ಮಾಡ್ಕೊಳ್ತಾ ಇರೋ ಕಾರಣಕ್ಕೆ ಇಬ್ರದ್ದು ತಪ್ಪಿಲ್ಲ ಅಂತ ನಾನು ಅನ್ಕೊಂತೀನಿ. ಬಿಗ್ ಬಾಸ್ ಶುರುವಾದ ಮೊದಲ ವಾರದಿಂದ ಇಲ್ಲಿವರೆಗೆ ಅಶ್ವಿನಿ ಗೌಡ ಅವರು ತುಂಬ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡಿದ್ರು. 1-2 ವಾರ ಸ್ವಲ್ಪ ಸೈಲೆಂಟ್ ಆಗಿರ್ಬೋದೇನೋ, ಬಟ್ ಓವರ್ ಆಲ್ ಆಗಿ ತಗೊಂಡ್ರೆ ಬಿಗ್ ಬಾಸ್ ಮನೆಯಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಅವ್ರು ಸೌಂಡ್ ಮಾಡಿದ್ರು. ಗಿಲ್ಲಿ ನಟ ಹೇಗೆ ಸೌಂಡ್ ಮಾಡಿದ್ರು ಅದೇ ರೀತಿಯಲ್ಲಿ ಅಶ್ವಿನಿ ಅವರು ಸೌಂಡ್ ಮಾಡ್ತಾರೆ. ನೀವು ಮತ್ತೆ ರಜತ್ ಅವರು ಹೇಳ್ತೀರಾ ಇನ್ನೂ ಆಟ ಶುರು ಮಾಡಬೇಕು ಅಂತ, ಯಾಕೆ ಅನ್ನಿಸ್ತು? ಅಶ್ವಿನಿ ಕಾಣಿಸ್ಲಿಲ್ವಾ, ಏನ್ ಕತೆ? ನಾನು ಮಾತ್ರ ಆಟ ಶುರು ಮಾಡಿಲ್ಲ ಅಂತ ಹೇಳ್ತೀನಿ. ರಜತ್ ದಾರಿ ತಪ್ಪಿ ಬಂದಿದ್ದಾರೆ ಕೊಡ್ತಾರೆ. ಸೊ ನಾನು ಆಟ ಶುರು ಮಾಡಿಲ್ಲ ಅಂತ ಯಾಕೆ ಹೇಳ್ತೀನಿ ಅಂದ್ರೆ, ಇಬ್ರಿಗೂ ಅದೇ ರೀಸನ್ ಕೊಡ್ತೀನಿ, ಧನುಷ್ ಮತ್ತೆ ಅಶ್ವಿನಿ ಇಬ್ರಿಗೂ. ಯಾಕಂದ್ರೆ ಧನುಷ್ ಮನೆಯವರ ಎಲ್ಲರ ಜೊತೆ ತುಂಬಾ ಒಳ್ಳೆಯವರಾಗಿದ್ದಾರೆ, ಅಶ್ವಿನಿ ಮನೆಯವರೆಲ್ಲರ ಜೊತೆ ತುಂಬಾ ಕೆಟ್ಟವರಾಗಿದ್ದಾರೆ. ತುಂಬಾ ಒಳ್ಳೆಯವರಾಗಿರೋದು ಬಿಗ್ ಬಾಸ್ ಮನೆ ಆಟಕ್ಕೆ ಒಳ್ಳೇದಲ್ಲ, ತುಂಬಾ ಕೆಟ್ಟವರಾಗಿರೋದು ಬಿಗ್ ಬಾಸ್ ಮನೆ ಆಟಕ್ಕೆ ಒಳ್ಳೇದಲ್ಲ. ಇದೆರಡರ ನಡುವೆ ಅವರಿಬ್ರು ಬ್ಯಾಲೆನ್ಸ್ ಮಾಡ್ಕೋಬೇಕು. ಅವರಿಬ್ರು ಬ್ಯಾಲೆನ್ಸ್, ನಾನು ಅದನ್ನೇ ಹೇಳ್ತೇನೆ, ಅವ್ರ ಪೊಟೆನ್ಷಿಯಲ್ ಅವ್ರಿಗೆ ಅರ್ಥ ಆಗ್ತಿಲ್ಲ. ಸೊ ತುಂಬಾ ಒಳ್ಳೆಯವರು ಅಥವಾ ತುಂಬಾ ಕೆಟ್ಟವರು ಎರಡೂ ಆಗದೆ ನಡುವೆ ಬ್ಯಾಲೆನ್ಸ್ ಮಾಡ್ಕೊಂಡಿದ್ದಾಗ ಆ ಸಂದರ್ಭಕ್ಕೆ ಹೇಗೆ ಬೇಕೋ ಹಾಗೆ ಪ್ರಾಮಾಣಿಕವಾಗಿ ಮಾತಾಡೋದು, ಪ್ರಾಮಾಣಿಕವಾಗಿ ರಿಯಾಕ್ಟ್ ಮಾಡೋದನ್ನ ಮಾಡಿದಾಗ ಖಂಡಿತ ಅವ್ರು ಫಿನಾಲ್ನಲ್ಲಿ ಇರ್ತಾರೆ ಅಂತ. ನನಗೆಲ್ಲ ಅವರಿಬ್ರು ಆ ಸಂದರ್ಭಗಳಿಗೆ ಪ್ರಾಮಾಣಿಕವಾಗಿಲ್ಲ ಅಂತ ನಂಗೆ ಅನ್ಸಿದ್ದಿದೆ. ಈಗ ಬೇರೆ ಯಾವುದೋ ಕಳಪೆ ಕೊಡುವಾಗ, ಯಾವುದೋ ಉತ್ತಮ ಕೊಡುವಾಗ, ಈಗ ಫಾರ್ ಎಕ್ಸಾಂಪಲ್ ಲಾಸ್ಟ್ ವೀಕ್ ನನಗೆ ಕಳಪೆ ಕೊಡ್ತಾರೆ ಇಬ್ರು ಕೂಡ. ಅಶ್ವಿನಿ ಅವ್ರು ಕಳಪೆ ಕೊಟ್ಟಿದ್ದು ಒಂಥರ ಉತ್ತಮ ಕೊಟ್ಟಂಗಿತ್ತು. ನೀವು ಅವ್ರು ಕೊಟ್ಟಿರೋ ರೀಸನ್ಸ್ಗಳನ್ನ ಗಮನಿಸಿದ್ರೆ, ನನಗೆ ಕಳಪೆ ಕೊಡೋಕೆ ಉತ್ತಮ ಕೊಡೋರಿಗೆ ಮಾತಾಡಿದ್ರು. ಧನುಷ್ಗೆ ಮೈಂಡಲ್ಲಿ ಬೇರೆಯವ್ರ ಕಳಪೆ ಕೊಡಬೇಕು ಅಂತಿತ್ತು, ಅದು ಹಿಂದೆ ನಂತರ ಡಿಸ್ಕಸ್ ಕೂಡ ಮಾಡಿದ್ದಾರೆ. ಸ್ಟಿಲ್ ಬೇರೆಯವ್ರು ಇಡೀ ಮನೆ ಕೊಡ್ತಾ ಇದೆ ಅನ್ನೋ ಕಾರಣಕ್ಕೆ ನನಗೆ ಕೊಡ್ತಾರೆ. ಸೊ ಈ ಥರದ ಸೇಫ್ ಗೇಮ್ಗಳನ್ನು ಇಬ್ರು ಬಿಡಬೇಕು, ಅವಾಗ ಫಿನಾಲ್ನಲ್ಲಿ ಇರ್ತಾರೆ ಅಂತ ಅನ್ಸುತ್ತೆ. ಅಶ್ವಿನಿ ಅವರಿಗೆ ಒಂದಷ್ಟು ಆರಂಭದ ವಾರಗಳಲ್ಲಿ ಅಂದರೆ ರಕ್ಷಿತಾ ವಿಚಾರ ಇರ್ಬೋದು, ಗಿಲ್ಲಿ ನಟನ ವಿಚಾರ ಇರ್ಬೋದು, ಅದೊಂಥರ ನೆಗೆಟಿವ್ ಆಗುತ್ತೆ. ಅಶ್ವಿನಿಯಲ್ಲಿ ಕೆಟ್ಟವರಾಗಿ ಕಾಣಿಸ್ಕೊಳ್ತಾರೆ. ವೀಕೆಂಡ್ ಎಪಿಸೋಡಲ್ಲಿ ಕೂಡ ತುಂಬ ದೊಡ್ಡ ಮಟ್ಟದಲ್ಲಿ ಈ ವಿಚಾರ ಚರ್ಚೆ ಆಗುವಂಥದ್ದು. ಇದೇ ಎಲ್ಲೋ ಒಂದು ಕಡೆ ಅವರ ಆಟವನ್ನು ಕುಗ್ಸಿದೆ. ಅಶ್ವಿನಿ ಅವರು ಅದೇ ರೀಸನ್ಗೆ ಏನೋ ಸೈಲೆಂಟ್ ಆಗಿದ್ದಾರೆ ಅಂತ ಅನ್ಸುತ್ತಾ? ಹೌದು, ಖಂಡಿತ. ಅಂದರೆ ವೀಕೆಂಡಲ್ಲಿ ಬರುವಂಥ ಕೆಲವು ಇನ್ಪುಟ್ಗಳು ಕೆಲವು ಸಲ ನೋವು ಮಾಡುತ್ತೆ, ಕೆಲವು ಸಲ ಮಾನಸಿಕವಾಗೂ ಕುಗ್ಸುತ್ತೆ, ಇನ್ನು ಕೆಲವು ಸಲ ಇದನ್ನು ಸೀರಿಯಸ್ ಆಗಿ ತೊಗೋಬೇಕು, ಚೇಂಜ್ ಮಾಡ್ಕೋಬೇಕು ಅಂತ ಅನ್ಸುತ್ತೆ. ಸೊ ಈ 3 ಕಾರಣಗಳಿಂದಾಗಿ ಮನೆಯಲ್ಲಿ ಯಾರೂ ನಂಬಿಕಸ್ಥರು ಇಲ್ಲದೆ ಇರೋ ಕಾರಣಕ್ಕೆ ಬಹುಶಃ ಜಾನ್ವಿ ಅವ್ರು ಹೋದ್ಮೇಲೆ ಅವರು ಒಬ್ಬಂಟಿಯಾಗಿ ಇದ್ದು ಆಟ ಆಡಬೇಕು ಅನ್ನೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಧ್ರುವಂತ್ ಒಂದು ಸ್ವಲ್ಪ ಅವ್ರಿಗೆ ಸಾಥ್ ಕೊಡ್ತಿದ್ದಾರೆ ಅನ್ನೋದು ಬಿಟ್ಟರೆ, ಉಳಿದಿರೋ ಹಾಗೆ ಅವರು ನೀಟಾಗಿ ಅದೇ ಒಬ್ಬರೇ ಇದ್ದು ಯಾರಿಗೂ ಅಂಟ್ಕೊಳ್ಳದೆ, ಯಾರನ್ನು ಅಂಟಿಸ್ಕೊಳ್ಳೋದೇನೆ ಆಡೋ ಯೋಚನೆಯಲ್ಲಿದ್ದಾರೆ ಅಂತ ನಂಗೆ ಅನಿಸಿದೆ. ಅದನ್ನೆಲ್ಲ ಒಂದು ಕಡೆ ಅದು ನೆಗೆಟಿವ್ ಆಗ್ತಾ ಇದೆ, ಇನ್ನೊಂದು ಕಡೆ ಪಾಸಿಟಿವ್ ಆಗ್ತಾ ಇದೆ ಅವ್ರಿಗೆ. ನಾನಿಲ್ಲದೆ ಕೂಡ ಕಾವ್ಯ ಅವರ ಆಟವನ್ನು ಅವರು ಆಡ್ತಾರೆ, ನಾನಿರಬೇಕು ಅಂತಿಲ್ಲ, ಅವರು ಇಂಡಿವಿಜುವಲ್ ಆಟ ಏನು ಆಡಬೇಕೋ ಅದನ್ನು ಆಡ್ತಾ ಇದ್ದಾರೆ ಅಂತ ಸ್ವತಃ ಗಿಲ್ಲಿ ಅವರೇ ಹೇಳ್ಕೊಂಡಿದ್ದಿದೆ. ಆದರೆ ಹೊರಗಡೆ ಜನರು ಹೇಳಿರುವಂಥದ್ದು ಏನಂತಂದರೆ, ಅದು ಗಿಲ್ಲಿಯ ದೊಡ್ಡ ಗುಣ, ಗಿಲ್ಲಿ ಇರೋದಕ್ಕೆ ಕಾವ್ಯ ಇರೋದು, ಕಾವ್ಯ ಇನ್ನೇನು ಸೌಂಡ್ ಮಾಡ್ತಾ ಇಲ್ಲ ಅಥವಾ ಏನು ಆಟ ಆಡ್ತಾ ಇಲ್ಲ ಅಂತ ಒಂದು ಅಭಿಪ್ರಾಯ ಇದೆ. ನಿಮಗೆ ಕಾವ್ಯ ಹೇಗೆ ಕಾಣಿಸಿದ್ರು? ಕಾವ್ಯ ತುಂಬ ಇಂಡಿಪೆಂಡೆಂಟ್ ಆಗಿ ಆಡ್ತಾ ಇದ್ದಾಳೆ, ಆ ಕಾರಣಕ್ಕೆ ಕ್ಯಾಪ್ಟನು ಆಗಿರೋದು ಅವಳು. ಆ್ಯಂಡ್ ತುಂಬ ಸೂಪರಾಗಿ ಆಡ್ತಿದ್ದಾಳೆ. ಆ್ಯಂಡ್ ಅವಳಿಗೆ ವೀಕೆಂಡಲ್ಲಿ ಅದೇ ಅವಳ ಆಟಕ್ಕೆಲ್ಲೋ ತೊಂದರೆ ಬರ್ತಾ ಇದೆ ಅಂತಂದಾಗ ಅವಳು ಅದನ್ನು ಸೀರಿಯಸ್ ಆಗಿ ತೊಗೊಂಡು ಅದ್ರ ಮೇಲೆ ಕೆಲಸ ಮಾಡಿರೋದಿದೆ. ಸೊ ಅವಳ ಅಭಿಪ್ರಾಯಗಳನ್ನು ನೇರವಾಗಿ ಹೇಳೋ ಪ್ರಯತ್ನ ಕೂಡ ಮಾಡಿರೋದಿದೆ. ಹಾಗಾಗಿ ನನಗೇನು ಹಾಗೆ ಅನ್ಸಲ್ಲ. ಈಗ ಗಿಲ್ಲಿ ಅಂದರೆ ಬೇರೆ ಯಾರೋ ಅವಳಿಗೆ ಜಂಟಿಯಾಗಿ ಸಿಕ್ಕಿದ್ರೆ ಅವಳು ಇಷ್ಟು ದಿನ ಇರ್ತಿರ್ಲಿಲ್ಲ ಕೇಳಿದ್ರೆ ಇರ್ತಿದ್ಲು. ಬಿಕಾಸ್ ಅವಳಿಗೆ ಆಟ ಆಡಿ, ಸ್ವಂತವಾಗಿ ಆಟ ಆಡಿ, ಅವಳು ಗಿಲ್ಲಿ ಎದುರಾಳಿಯಾಗಿ ಆಟ ಆಡಿ ಅವಳು ಕ್ಯಾಪ್ಟನ್ ಆಗಿರೋದು. ಸೊ ನಾನು ಅದನ್ನು ಒಪ್ಪಲ್ಲ. ಮತ್ತೇನು ಗೊತ್ತಾ, ತುಂಬ ಸಲ ಕೆಲವು PR ಟೀಮ್ಗಳು ಒಂದಷ್ಟು ಗಿಮಿಕ್ಗಳನ್ನು ಮಾಡ್ತಾರೆ. ಸೊ ತೀರಾ ಇತ್ತೀಚೆಗೆ ಈ ಬಿಗ್ ಬಾಸ್ನಲ್ಲಿ ಒಂದಷ್ಟು PR ಸ್ಟಂಟ್ಗಳೇನಿದೆ ಎಲ್ಲ ಈ ಗಿಲ್ಲಿಗೆ ಅಂತ ನಾನು ಹೇಳ್ತಾ ಇಲ್ಲ, ಬಹುತೇಕ ಕಂಟೆಸ್ಟೆಂಟ್ಸ್ಗಳ ವಿಷಯದಲ್ಲಿ ಬೇಕಾಗಿರುವಂಥ ಒಪಿನಿಯನ್ಸ್ಗಳನ್ನು ಕೊಡೋದು ಹಿಂಗೆ ಆಗ್ತಿದೆ. ಇದನ್ನು ಸುದೀಪ್ ಸರ್ ಕೂಡ ವೀಕೆಂಡಲ್ಲಿ ಹೇಳಿದ್ರು, ಗೊತ್ತಿಲ್ಲ ಅದು ಟೆಲಿಕಾಸ್ಟ್ ಆಗಿದೆಯೋ ಇಲ್ವೋ ಅಂತ. ಸೊ ಕೆಲವರು PR ಟೀಮ್ಗಳನ್ನ ಇಟ್ಕೊಂಡು ಬರ್ತಾರೆ. ಸೊ PR ಟೀಮ್ಗಳು ಹೇಳೋದು ಪ್ರಕಾರ ನಾವು ಶೋ ನಡ್ಸೋಕ್ಕೂ ಆಗಲ್ಲ, ಅಭಿಪ್ರಾಯಗಳನ್ನು ಮಾತಾಡೋಕ್ಕೂ ಆಗಲ್ಲ ಅಂತ. ಸೊ ಅದನ್ನು ನಾನು ಹೊರಗಡೆ ಏನು ಕಮೆಂಟ್ಸ್ಗಳು ಏನು ಬರ್ತಾ ಇದೆ, ಟ್ರೋಲ್ಸ್ಗಳು ಏನು ಬರ್ತಾ ಇದೆ ಅನ್ನೋದ್ರ ಬೇಸ್ ಮೇಲೆ ಶೋ ನಡ್ಸೋಕ್ಕಾಗಲ್ಲ, ಮತ್ತು ಜನಗಳ ಅಭಿಪ್ರಾಯನೂ ಇರೋದಿಲ್ಲ ಅಂತ. ಸೊ ಹಾಗಾಗಿ ನಾನು ಅದನ್ನು ಸೀರಿಯಸ್ ಆಗಿ ಕನ್ಸಿಡರ್ ಮಾಡಲ್ಲ. ಬಿಗ್ ಬಾಸ್ ಮನೆಗೆ ಹೋಗುವಂತ ಮುಂಚೆ ನೀವು ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳ ಆಟವನ್ನು ನೋಡಿರ್ತೀರಾ, ಅವರ ಬಗ್ಗೆ ಒಂದು ಅಭಿಪ್ರಾಯ ಕ್ರಿಯೇಟ್ ಆಗಿರುತ್ತೆ. ಬಿಗ್ ಬಾಸ್ ಮನೆಗೆ ಹೋದ ನಂತರ ಆ ಅಭಿಪ್ರಾಯ ಬದಲಾಗಿದ್ಯಾ ಯಾವ್ದಾದ್ರು ಸ್ಪರ್ಧಿಗಳ ಮೇಲೆ?
ಸುಮಾರು ಜನರ ಮೇಲೆ ಅಭಿಪ್ರಾಯ ಬದಲಾಗಿದ್ದಿದೆ. ಅಂದರೆ ಹೊರಗಡೆ ನಾವು ನೋಡುವಾಗ ಕಾಣಿಸಿರಲ್ಲ. ಈಗ ಅಭಿಷೇಕ್ ತುಂಬ ಒಳ್ಳೆ ಆಟಗಾರ. ನನಗೆ ಹೊರಗಡೆ ಇದ್ದಾಗ ನನಗೇನು ಇವರೇನು ಆಟ ಆಡ್ತಿಲ್ಲ ಅಂತ ಅನಿಸ್ತಿತ್ತು. ಬಟ್ ನಾನು ಒಳಗಡೆ ಹೋದಾಗ ನಿಜವಾಗ್ಲೂ ತುಂಬ ಅದ್ಭುತವಾಗಿ ಆಡೋರು. 2 ಸಲ ಕ್ಯಾಪ್ಟನ್ ಆಗಿದ್ದರು. ಅಂದರೆ ಕ್ಯಾಪ್ಟನ್ಸಿ ಒಂದ್ಸಲ ಫುಲ್ ಟೈಮ್ ಅವರೊಬ್ಬರೇ ಆಡಿ ಗೆದ್ದಿದ್ರು, ಇನ್ನೊಂದ್ಸಲ ಜಸ್ಟಲ್ಲಿ ಮಿಸ್ ಆಯಿತು ಕ್ಯಾಪ್ಟನ್ಸಿ, ಸೆಕೆಂಡ್ ಟೈಮ್ ಕ್ಯಾಪ್ಟನ್ಸಿ, ಥರ್ಡ್ ಟೈಮ್ ಕ್ಯಾಪ್ಟನ್ಸಿಲೇ ಅದೇ ಆಟ ಆಡಿ ಕ್ಯಾಪ್ಟನ್ ಆಗಿ ಹೊರಗಡೆ ಬಂದರು. ಆ್ಯಂಡ್ ರಿಯಲಿ ತುಂಬ ಜಿನೈನ್ ಆಗಿರೋಂಥ ಹುಡುಗ ಅಭಿಷೇಕ್. ಹಾರ್ಟ್ಲಿ ತುಂಬ ಒಳ್ಳೆ ವ್ಯಕ್ತಿ. ಸೊ ನಾನು ಅದನ್ನೇ ಧನುಷ್ ಅವ್ರದ್ದು ವಿಷಯದಲ್ಲಿ ನನಗೂ ಕಂಪೇರ್ ಮಾಡಿದ್ದು. ಬಿಕಾಸ್ ಅಷ್ಟು ಒಳ್ಳೆಯವರು ಆಗಿದ್ರು ಕೂಡ ಮನೆಯಲ್ಲಿ ಉಳ್ಕೊಳ್ಳೋದು ಕಷ್ಟ ಆಗುತ್ತೇನೋ ಅಂತ. ಸೊ ಹಾಗೆ ನನಗೆ ಸುಮಾರು ಜನರ ಮೇಲೆ ಅಭಿಪ್ರಾಯ ಬದಲಾಗಿರುತ್ತೆ. ಗಿಲ್ಲಿ ನಟ ಮತ್ತು ರಕ್ಷಿತಾ ಅವರ ಬಗ್ಗೆ ಏನು ಅಭಿಪ್ರಾಯ ಇತ್ತು? ಏನಾದರೂ ಬದಲಾಯಿತಾ? ಹಾಗೇನಿಲ್ಲ. ಅಂದರೆ ನಾನು ಅವರನ್ನು ಹೊರಗಡೆ ನೋಡಿರೋ ದೃಷ್ಟಿಕೋನದಲ್ಲೇ ನೋಡಿರಲಿಲ್ಲ. ಹಾಗಾಗಿ ನನಗೇನು ಅವರು ಹೊರಗಡೆ ಕಾಣಿಸ್ತಾ ಇರೋವಾಗ ಒಳಗಡೆ ಇಲ್ಲ ಅಂತಿಲ್ಲ. ಬಟ್ ಹೊರಗಡೆ ರಕ್ಷಿತಾ ನೋಡುವಾಗ ಅವಳಿಗೆ ಅರ್ಥ ಆಗ್ತಿಲ್ವೇನೋ ಅಂತ ಅನಿಸಿದ್ದಿದೆ. ಬಟ್ ಹಾಗಿಲ್ಲ, ಅವಳಿಗೆ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಒಳಗಡೆ ಹೋದ್ಮೇಲೆ ಅದು ಅರ್ಥ ಆಯಿತು. ಬಿಕಾಸ್ ಅವಳು ಬೇರೆ ಬೇರೆ ರೀಸನ್ಸ್ಗಳಿಗೆ ನಮ್ಮದೇನೆ ಯಾವುದೋ ಆ್ಯಕ್ಟಿವಿಟಿ ಇದ್ದಾಗ ನಮಗೇನೆ ಅವಳ ರೀಸನ್ಸ್ಗಳನ್ನ ಹೇಳ್ಕೊಡ್ತಾ ಇದ್ದಿದ್ದು ನೋಡಿದಾಗ ಇಲ್ಲ ಅವಳು ಕ್ಲಾರಿಟಿ ಇದೆ ಅಂತ ಅನಿಸ್ತು. ನಿಮ್ಮ ಪ್ರಕಾರ ಬಿಗ್ ಬಾಸ್ ಕನ್ನಡ ಸೀಸನ್ 12 ಗ್ರ್ಯಾಂಡ್ ಫಿನಾಲೆಯ ಟಾಪ್ 5 ಸ್ಪರ್ಧಿಗಳು ಯಾರು? ನಾನು ಅದನ್ನೇ ಹೇಳಿದೆ, ನಾನು ಯಾರಿಗೂ ಅದ್ರ ಬಗ್ಗೆ ನಾನು ಕ್ಲಾರಿಟಿ ಕೊಡಲ್ಲ. ಯಾಕಂದ್ರೆ 4-5 ದಿನಗಳ ಆಗೋಗ್ತಾ ಇದೆ. ಈಗ ಇನ್ನು 4-5 ವಾರ ಇದೆ. ಸೊ ಈ 4-5 ವಾರ ಇರುವಾಗ ಯಾರ ಆಟ ಬೇಕಾದ್ರೂ ಬದಲಾಗ್ಬೋದು. ಸೊ ಹಾಗಾಗಿ ನಿಮ್ಮ ಪ್ರಕಾರ ಆಸ್ ಆಫ್ ನೌ ಅಂದರೆ ಈಗ ನನಗೆ ರಘು ಸರು ಚೆನ್ನಾಗಿ ಆಡ್ತಿದ್ದಾರೆ, ಗಿಲ್ಲಿ, ರಕ್ಷಿತಾ, ಅಶ್ವಿನಿ ಮ್ಯಾಮ್, ಧನುಷು ಆ್ಯಂಡ್ ಇಷ್ಟು ಜನ ಅಂತೂ, ಆ್ಯಂಡ್ ಕಾವ್ಯ, ಇವರಿಷ್ಟು ಜನ ಅಂತೂ ಫಿನಾಲೆನಲ್ಲಿ ಇರ್ತಾರೆ ಅಂತ ನಂಗೆ ಅನ್ನಿಸ್ತಾ ಇದೆ. ನೀವು ಈಗ ಅಂದ್ರೆ ಹೇಳಿದ್ರಿ ಆಟ ಶುರು ಮಾಡಿಲ್ಲ ಅಂತಂದ್ರೆ ಅಶ್ವಿನಿ, ಅದನ್ನೇ ಈ ನಾನು ಫಿನಾಲೆನಲ್ಲಿ ಟಾಪ್ 5 ಅಂತ ನಾನು ಇಬ್ಬರಿಗೆ ಕೊಟ್ಟಿದ್ದು, ಗಿಲ್ಲಿ ಆ್ಯಂಡ್ ರಕ್ಷಿತಾ ಇಬ್ಬರಿಗೆ ಕೊಟ್ಟಿದ್ದು. ರಘು ಸರ್ಗೆ ಆಟ ಅರ್ಥ ಆಗ್ತಿಲ್ಲ ಅಂತ ಕೊಟ್ಟಿದ್ದೆ ನಾನು. ಬಟ್ ರಘು ಸರ್ಗೆ ಆಟ ಅರ್ಥ ಆಗ್ತಿಲ್ಲ ಅಂತಂದ್ರೆ ಕೆಳಗಡೆ ಇರೋರ್ಗಿಂತ ಬೆಟರ್ ಆಗಿದ್ದಾರೆ ಅವರು ಅಂತ. ಸೊ ಅವ್ರು ಅರ್ಥ ಮಾಡ್ಕೊಳ್ಬಲ್ರು ಅಂತ. ಉಳಿದಿರೋ ಧನುಷ್ ಮತ್ತು ಅಶ್ವಿನಿ ಅವರು ಆಟ ಶುರು ಮಾಡಿಲ್ಲ, ಬಟ್ ಶುರು ಮಾಡಿದ್ರೆ ಬಹಳ ಬೇಗ ಅಲ್ಲಿರ್ತಾರೆ ಅಂತ. ವಿನ್ನರ್ ಯಾರು ಆಗ್ಬೇಕು ಗೊತ್ತಿಲ್ಲ, ಅದೇ ನನಗೂ ಇರೋ ಗೊಂದಲ. ಅಲ್ಲ ನಿಮಗೆ ಪರ್ಸನಲಿ? ಇಲ್ಲ, ನನಗೆ ಅಂದ್ರೆ ಏನಾಗುತ್ತೆ, ನಾವು 105 ದಿನ 11 ಸೀಸನ್ ಇದ್ದಾಗ ನಮ್ಗೊಂದು ಪರ್ಸನಲ್ ಕನೆಕ್ಷನ್ ಬಿಲ್ಡ್ ಆಗಿರುತ್ತೆ. ಬಟ್ ಇವ್ರ ಜೊತೆ ಆ ಥರದ್ದು ಯಾವುದೇ ಪರ್ಸನಲ್ ಕನೆಕ್ಷನ್ ಬಿಲ್ಡ್ ಆಗಿಲ್ಲ ನಂಗೆ ಈ 4 ವಾರದಲ್ಲಿ. ಯಾಕಂದರೆ ಹೋಗಿದ್ದು 1 ವಾರ ಫುಲ್ ಅತಿಥಿಯಾಗಿ ಗೆಸ್ಟ್ ಆಗಿದ್ವಿ. ಸೊ ಅವ್ರು ನಮ್ಮಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ರು. ಇನ್ನು 2 ವಾರ ಬರೀ ನಂದು ವಿಲನು ಆ ಕಾನ್ಸೆಪ್ಟೇ ಬಂದಿದ್ದರಿಂದ ಯಾರ ಜೊತೆಗೂ ವೈಯಕ್ತಿಕವಾಗಿ ಬಾಂಡಿಂಗ್ ಬೆಳೀಲಿಲ್ಲ. ಹಾಗಾಗಿ ಯಾರು ವಿನ್ ಆಗಬೇಕು ಅಂತ ಕ್ಲಿಯರಾಗಿ ಹೇಳೋದಕ್ಕೆ ನನಗೂ ಅನ್ನಿಸ್ತಾ ಇಲ್ಲ ಈಗ. ಓಕೆ, ಕೊನೆಯದಾಗಿ ವೀಕ್ಷಕರಿಗೆ ಏನು ಹೇಳ್ತೀರಾ? ಆಟವನ್ನು ಆಟವಾಗೆ ನೋಡಿ, ಬಿಗ್ ಬಾಸ್ ಮನೆ ಆಟವನ್ನು. ಯಾಕಂದರೆ ಒಳಗಡೆ ಸಂದರ್ಭಕ್ಕೆ ತಕ್ಕಾಗೆ ಸ್ಪರ್ಧಿಗಳು ಒಂದಷ್ಟು ಏನು ರಿಯಾಕ್ಟ್ ಮಾಡಿರ್ತಾರೆ. ಸೊ ಅದು ವೈಯಕ್ತಿಕವಾಗಿ ಅವ್ರ ಜೀವನದ ವ್ಯಕ್ತಿತ್ವ ಅಂತ ದಯವಿಟ್ಟು ಕನ್ಸಿಡರ್ ಮಾಡಬೇಡಿ. ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಮೇಲೆ ಅವ್ರಿಗೆ ಅವ್ರದ್ದೇ ಅದು ಬದುಕಿರುತ್ತೆ. ಯಾರೂ ಕೆಟ್ಟವರಲ್ಲ, ಯಾರೂ ತುಂಬ ಒಳ್ಳೆಯವರು ಅಲ್ಲ. ಸೊ ಹಾಗಾಗಿ ಅವ್ರು ಒಳಗಡೆ ಇದ್ದರು, ಹಿಂಗಿದ್ರು, ಇವ್ರು ಹಿಂಗೇನೆ ರಿಯಲ್ ಲೈಫಲ್ಲಿ ಅಂತ ಜಡ್ಜ್ ಮಾಡಬೇಡಿ ಅಂತ ಅಷ್ಟೇ ಹೇಳ್ತೀನಿ. ಎಸ್, ಇಷ್ಟೊತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆಗೆ ಸಾಕಷ್ಟು ವಿಷಯಗಳನ್ನು ಹಂಚ್ಕೊಂಡಿದ್ದೀರಾ, ಬಿಗ್ ಬಾಸ್ ಅನುಭವವನ್ನು ಹಂಚ್ಕೊಂಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ದಿನಗಳಲ್ಲಿ ಎಜುಕೇಷನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ. ಆದಷ್ಟು ಬೇಗ ಎಜುಕೇಷನ್ ಪೂರೈಸಿ ಅಂತ ನಾನು ಹಾರೈಸ್ತೀನಿ. ನಿಮ್ಮ ವೈವಾಹಿಕ ಜೀವನ ಇನ್ನಷ್ಟು ಸುಂದರವಾಗಿರಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು. ಎಸ್, ಇದಾಗಿತ್ತು ಬಿಗ್ ಬಾಸ್ ಕನ್ನಡ ಸೀಸನ್ 11 ಸ್ಪರ್ಧಿ ಚೈತ್ರಾ ಕುಂದಾಪುರ ಅವರ ಮಾತುಗಳು. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.